ಓಂ ಶಾಂತಿ. 9 ಡಿಸೆಂಬರ್ 2025 प्रातः मुरली बाप दादा मधुबन। मीठे बच्चे, बाबा आए हैं तुम्हें बेहद की जागीर देने। ऐसे मीठे बाबा को तुम प्यार से याद करो तो पावन बन जाएंगे। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಬಾಬೋರ್ ಬಂದಿದ್ದಾರೆ ನಿಮಗೆ ಬೇಹದ್ದಿನ ಆಸ್ತಿ ಕೊಡ್ಲಿಕ್ಕೆ ಅಥವಾ ಬೇಹದ್ದಿನ ಪ್ರಾಪ್ತಿ ಕೊಡ್ಲಿಕ್ಕೆ. ಇಂತಹ ಮಧುರವಾದ ತಂದೆಯನ್ನ ನೀವು ಬಹಳ ಪ್ರೀತಿಯಿಂದ ನೆನಪು ಮಾಡಿ, ಆಗ ನೀವು ಪಾವನರಾಗ್ತೀರಿ. ಪ್ರಶ್ನೆ, विनाश का समय जितना नजदीक आता जाएगा उसकी निशानियां क्या होगी? ಪ್ರಶ್ನೆಯಾಗಿದೆ, ವಿನಾಶದ ಸಮಯ ಎಷ್ಟು ಹತ್ರ ಬರ್ತಾ ಹೋಗುತ್ತೆ ಅದರ ಲಕ್ಷಣಗಳು, ಚಿಹ್ನೆಗಳು ಏನ್ ಕಾಣಿಸ್ತದೆ? ಬಾಬೋರ್ ಮುಖ್ಯವಾಗಿ 6 ಲಕ್ಷಣಗಳನ್ನ ಹೇಳ್ತಾರೆ. पुत्र, विनाश का समय नजदीक होगा तो सबको मालूम पड़ता जाएगा हमारा बाबा आया हुआ है. ವಿನಾಶದ ಸಮಯ ಸಮೀಪ ಬರ್ತಾ ಹೋದಂತೆ ಮೊದಲನೇದಾಗಿ ಎಲ್ಲರಿಗೂ ಗೊತ್ತಾಗುತ್ತೆ ನಮ್ಮ ತಂದೆ ಬಂದಿದ್ದಾರೆ ಅನ್ನೋದು. दूसरा, अब नई दुनिया की स्थापना पुराने का विनाश होना है, बहुतों को साक्षात्कार भी होंगे. ಈಗ ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತೆ, ಹಳೇದು ವಿನಾಶ ಆಗುತ್ತೆ, ಇದು ಅನೇಕರಿಗೆ ಸಾಕ್ಷಾತ್ಕಾರ ಆಗುತ್ತೆ. ಮೂರನೇ, ಸನ್ಯಾಸಿಯೋ ರಾಜಾओं आदि को ज्ञान मिलेगा. ಸನ್ಯಾಸಿಗಳು ರಾಜರು ಅಂದ್ರೆ ಇವಾಗ ಯಾರು ರಾಜರು? ರಾಜ್ಯ ಮಾಡ್ತಾ ಇರೋರೇ ರಾಜರು, ಅವ್ರಿಗೆಲ್ಲರಿಗೂ ಜ್ಞಾನ ಸಿಗುತ್ತೆ. ನಾಲ್ಕನೇದು, जब सुनेंगे ही बेहद का बाप आया है वही सद्गति देने वाला है तो बहुत आएंगे. ಯಾವಾಗ ಎಲ್ಲರೂ ಕೇಳಿಸ್ಕೊತಾರೆ, ಎಲ್ರಿಗೂ ಅರ್ಥ ಆಗುತ್ತೆ ಬೇಹದ್ದಿನ ತಂದೆ ಬಂದಿದ್ದಾರೆ, ಅವರೇ ಸದ್ಗತಿಯನ್ನ ಕೊಡೋರು, ಇದು ಅರ್ಥ ಆಯ್ತು ಅಂದ್ರೆ ಬಹಳಷ್ಟು ಜನ ಬರ್ತಾರೆ. ಅಂದ್ರೆ ಇನ್ನು ಬಾಬೋರ್ ಮಕ್ಕಳ ಸಂಖ್ಯೆ ಹೆಚ್ಚುತ್ತೆ, ವೃದ್ಧಿ ಆಗುತ್ತೆ. ಐದನೇ, ಅಖಬಾರೋ ದ್ವಾರ ಅನೇಕೋಂಕೋ ಸಂದೇಶ ಮಿಲೇಗ. ಪೇಪರಿಂದ, ಮಾಧ್ಯಮಗಳಿಂದ ಅನೇಕರಿಗೆ ಹೋಲ್ಸೇಲ್ ಸಂದೇಶ ಸಿಗುತ್ತೆ. ಆರನೇದು, तुम बच्चे आत्मा अभिमानी बनते जाएंगे, एक बाप की ही याद में अतीन्द्रिय सुख में रहेंगे. ನೀವು ಮಕ್ಕಳು ಆತ್ಮ ಅಭಿಮಾನಿಗಳಾಗ್ತಾ ಹೋಗ್ತೀರಿ, ಒಬ್ಬ ತಂದೆಯ ನೆನಪಲ್ಲೇ ಅತೀಂದ್ರಿಯ ಸುಖದಲ್ಲಿ ಇರ್ತೀರಿ. ಇದೆಲ್ಲ ಅಂತಿಮ ವಿನಾಶದ ಸಮಯ ಹತ್ರ ಬರ್ತಾ ಬರ್ತಾ ಇವೆಲ್ಲ ಲಕ್ಷಣಗಳು ಕಾಣಿಸ್ತಾ ಹೋಗುತ್ತೆ. ಇವೆಲ್ಲ ಕಾಣಿಸ್ಕೊಳಕ್ಕೆ ಶುರು ಆಗಿದೆ, ಆದ್ರೆ ಅದು ಹೆಚ್ಚಾಗುತ್ತೆ. गीत, इस पाप की दुनिया से. ओम शांति. ये कौन कहते हैं और किसको कहते हैं? रूहानी बच्चे. ಮುರಳಿಯಲ್ಲಿ ಹಾಡಾಗಿದೆ, ಈ ಪಾಪದ ಜಗತ್ತಿಂದ ನಮ್ಮನ್ನ ದೂರ ಕರ್ಕೊಂಡೋಗು, ಎಲ್ಲಿ ಸುಖ ಶಾಂತಿ ಇದೆ ಅಲ್ಲಿ ಕರ್ಕೊಂಡೋಗು ಅಂತ. ಇದು ಯಾರು ಹೇಳೋದು ಮತ್ತೆ ಯಾರಿಗೆ ಹೇಳೋದು? ಆತ್ಮೀಯ ಮಕ್ಕಳು ಆತ್ಮೀಯ ತಂದೆಗೆ ಹೇಳೋದು. बाबा घड़ी घड़ी रूहानी क्यों कहते हैं? क्योंकि अब आत्माओं को जाना है. ಪದೇ ಪದೇ ಯಾಕೆ ಹೇಳ್ತಾರೆ ರೂಹಾನಿ ಬಚ್ಚೆ, ರೂಹಾನಿ ಬಾಪ್? ರೂಹಾನಿ ಅನ್ನೋದನ್ನ ಪದೇ ಪದೇ ಯಾಕೆ ಉಪಯೋಗಿಸ್ತಾರೆ ಅಂದ್ರೆ, ಈಗ ನೀವು ಆತ್ಮಗಳು ವಾಪಸ್ ಮನೆಗೆ ಹೋಗ್ಬೇಕು. ಫಿರ್ ಜಬ್ ಇಸ್ ದುನಿಯಾ ಮೇ ಆಯೆಂಗೆ ತೋ ಸುಖ ಹೋಗ. ನೀವು ಮನೆಗೆ ಹೋಗಿ ವಿಶ್ರಾಂತಿ ತಗೊಂಡು ಮತ್ತೆ ಈ ಜಗತ್ತಿಗೆ ಬರ್ತಿರಲ್ಲ, ಸಾಕಾರ ಜಗತ್ತಿಗೆ, ಇಲ್ಲಿ ತುಂಬಾ ಸುಖ ಇರುತ್ತೆ. ಇದು ಯಾವುದು? ಹಳೆ ಜಗತ್ತಿನ ಹೆಸರು ಚಿಹ್ನೆ ಇರೋದಿಲ್ಲ. ಆತ್ಮೋನೆ ಶಾಂತಿ और सुख का वर्षा कल्प पहले भी पाया था. ನೀವು ಆತ್ಮಗಳು ಸುಖ ಶಾಂತಿಯ ಆಸ್ತಿಯನ್ನು ಕಲ್ಪದ ಹಿಂದೆನೂ ಪಡ್ಕೊಂಡಿದ್ದೀರಿ. अब फिर ये वर्षा रिपीट हो रहा है. ಈಗ ಮತ್ತೆ ಆಸ್ತಿ ಪುನಃ ರಿಪೀಟ್ ಆಗುತ್ತೆ, ಅಂದ್ರೆ ಪುನಃ ತಗೊಳಕ್ ಬಂದಿದ್ದೀರಿ. रिपीट हो तब सृष्टि का चक्र भी फिर से रिपीट हो. ಬಾಬೋರ್ ಬರೋದು ರಿಪೀಟ್ ಆಯ್ತು ಅಂದ್ರೆ ಸೃಷ್ಟಿ ಚಕ್ರನು ಪುನಃ ಹೊಸದು ರಿಪೀಟ್ ಆಗುತ್ತೆ.
ರಿಪೀಟ್ ತೋ ಸಬ್ ಹೋತಾ ಹೈ ನಾ. 5,000 ವರ್ಷ ಮತ್ತೆ ಮತ್ತೆ ರಿಪೀಟ್ ಆಗುತ್ತೆ, ಪುನರಾವರ್ತನೆ ಆಗುತ್ತೆ. ಏನು ಪಾಸ್ಟ್ ಆಗಿದೆ ಮತ್ತೆ ರಿಪೀಟ್ ಆಗುತ್ತೆ, ಹೊಸದೇನು ಇಲ್ಲ ಇದರಲ್ಲಿ. 5,000 ವರ್ಷದ ಪ್ರತಿ ಒಂದು ಮಾತು ರಿಪೀಟ್ ಆಗುತ್ತೆ. यूं तो नाटक भी रिपीट होते हैं, परंतु उसमें चेंज भी कर सकते हैं. कोई अक्षर भूल जाते तो बनाकर डाल देते हैं. इसको फिर बाइस्कोप कहा जाता है. इसमें चेंज नहीं हो सकती है. ಬಾವೆ ಹೇಳ್ತಾರೆ ಈ ನಾಟಕ ಡ್ರಾಮಾ ರಿಪೀಟ್ ಆಗುತ್ತೆ. ಅಲ್ಲಿ ಲೈವ್ ಅಲ್ಲಿ ಮಾಡ್ತಾರಲ್ಲ ನಾಟಕ, ಪ್ರಾಕ್ಟಿಕಲ್ ಆಗಿ ಸದಾ, ಆ ನಾಟಕದಲ್ಲಿ ಏನ್ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಏನೋ ಮಾತಾಡೋದು ಹೆಚ್ಚಾಯ್ತೋ ಕಮ್ಮಿ ಆಯ್ತೋ ಕರೆಕ್ಷನ್ ಮಾಡ್ಬೋದು, ಕಟ್ ಮಾಡ್ಬೋದು, ಜೋಡಿಸ್ಬೋದು, ಎಲ್ಲ ಮಾಡ್ಬೋದು. ಆದ್ರೆ ಬಾವೆ ಹೇಳ್ತಾರೆ ಈ ನಾಟಕ ಇದು ಸಿನಿಮಾ. ಇದು ಸಿನಿಮಾ ಅಂದ್ರೆ ಒಂದ್ಸಲ ಶೂಟಿಂಗ್ ಆದ್ಮೇಲೆ ರಿಲೀಸ್ ಆದ್ಮೇಲೆ ಏನು ಚೇಂಜ್ ಮಾಡಕ್ ಬರಲ್ಲಲ್ಲ. ಬಾವೆ ಹೇಳ್ತಾರೆ ಇದು ಏನು ಚೇಂಜ್ ಮಾಡಕ್ ಬರಲ್ಲ. ये अनादि बना बनाया है, उस नाटक को बना बनाया नहीं कहेंगे. ಈ ನಾಟಕ ಮಾಡಿ ಮಾಡಲ್ಪಟ್ಟಿರೋದು, ನಿಗದಿತವಾಗಿರೋದು. ಆ ನಾಟಕ ಮಾಡಿ ಮಾಡಲ್ಪಟ್ಟಿರೋದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. इस ड्रामा को समझने से फिर उनके लिए भी समझ में आ जाता है. बच्चे समझते हैं जो नाटक आदि अभी देखते वह सब है झूठे. ಈ ಡ್ರಾಮಾ ಒಂದು ಸಿನಿಮಾ ಹೇಗೆ ಅನ್ನೋದನ್ನ ತಿಳ್ಕೊಂಡ್ರೆ ಇದನ್ನು ತಿಳ್ಕೊಳ್ಬಹುದು. ಅಂದ್ರೆ ನಿಗದಿತವಾಗಿರೋದು, ಇದ್ರಲ್ಲಿ ಏನೋ ಚೇಂಜಸ್ ಇಲ್ಲ. ಈ ಮಕ್ಕಳಿಗೆ ಗೊತ್ತಿದೆ ಈ ಜಗತ್ತಲ್ಲಿ ಏನು ನಾಟಕ ಮತ್ತೊಂದು ದೃಶ್ಯಗಳನ್ನ ನೋಡ್ತೀರಿ ಅವೆಲ್ಲವೂ ಅಸತ್ಯ. ಕಲಿಯುಗ ಮೇ ದೋ ಚೀಸ್ ದೇಖಿ ಜಾತಿ ವಹ ಸತ್ಯುಗ ಮೇ ಹೋಗಿ ನಹಿ. ಈ ಕಲಿಯುಗದಲ್ಲಿ ಏನೆಲ್ಲ ನೋಡ್ತಾ ಇದ್ದೀರಿ ಅದು ಯಾವುದೂ ಸತ್ಯಯುಗದಲ್ಲಿ ಇರೋದಿಲ್ಲ. ಸತ್ಯುಗ ಮೇ ಜೋ ಹುವಾ ತಾ ಸೋ ಫಿರ್ ಸತ್ಯುಗ ಮೇ ಹಿ ಹೋಗಾ. ಸತ್ಯಯುಗದಲ್ಲಿ ಏನೇನಿತ್ತೋ ಮತ್ತೆ ಅದು ಸತ್ಯಯುಗದಲ್ಲೇ ಕಾಣಕ್ ಸಿಗುತ್ತೆ. ಇದು ಹದ್ದಿನ ನಾಟಕ. ಮತ್ತೆ ಭಕ್ತಿ ಮಾರ್ಗನು ಈ ಡ್ರಾಮಾದಲ್ಲಿ ನಿಗದಿ ಇದೆ. ये हद के नाटक आदि फिर भी भक्ति मार्ग में ही होंगे. जो चीज भक्ति मार्ग में होती वह ज्ञान मार्ग अर्थात सत्युग में नहीं होती है. ಯಾವುದು ಭಕ್ತಿ ಮಾರ್ಗದಲ್ಲಿರುತ್ತೋ ಅದು ಜ್ಞಾನ ಮಾರ್ಗದಲ್ಲಿ ಇರೋದಿಲ್ಲ. ಯಾವುದು ಜ್ಞಾನ ಮಾರ್ಗದಲ್ಲಿದೆ ಅದು ಭಕ್ತಿ ಮಾರ್ಗದಲ್ಲಿ ಇರೋದಿಲ್ಲ. ಯಾಕೆಂದ್ರೆ ಭಕ್ತಿನೇ ಬೇರೆ, ಜ್ಞಾನನೇ ಬೇರೆ. ಈಗ ನೀವು ಬೇಹದ್ದಿನ ತಂದೆಯಿಂದ ಆಸ್ತಿ ತಗೊಳ್ತಾ ಇದ್ದೀರಿ. ಬಾಬಾನೇ ಸಮझाया, एक लौकिक बाप से और दूसरा पारलौकिक बाप से वर्षा मिलता है, बाकी जो अलौकिक बाप है उनसे वर्षा नहीं मिलता है. ಬಾಬೋರ್ ತಿಳಿಸ್ಕೊಟ್ಟಿದ್ದಾರೆ, ಒಂದು ಲೌಕಿಕ ತಂದೆಯಿಂದ ಆಸ್ತಿ ಸಿಗುತ್ತೆ, ಇನ್ನೊಂದು ಪಾರಲೌಕಿಕ ತಂದೆ ಪರಮಾತ್ಮ ತಂದೆಯಿಂದ ಆಸ್ತಿ ಸಿಗುತ್ತೆ. ಬಾಕಿ ಅಲೌಕಿಕ ತಂದೆ ಬ್ರಹ್ಮ ಬಾಬೋರ್, ಅವರಿಂದ ಏನೂ ಆಸ್ತಿ ಸಿಗೋದಿಲ್ಲ. ये खुद उनसे वर्षा पाते. ಬ್ರಹ್ಮ ಬಾಬೋರು ಸ್ವಯಮೇ ಶ್ರೀ ಬಾಬೋರಿಂದ ಆಸ್ತಿ ತಗೋತಾರೆ. ये जो नई दुनिया की प्रॉपर्टी है बेहद का बाप ही देते सिर्फ इन द्वारा. ಆ ಹೊಸ ಜಗತ್ತಿನ ಪ್ರಾಪರ್ಟಿ ಏನಿದೆ, ಜಾಗೀರ್ ಆಸ್ತಿ ಏನಿದೆಯೋ ಅದು ಬೇಹದ್ದಿನ ತಂದೆನೇ ಕೊಡ್ತಾರೆ. ಇವ್ರ ಮೂಲಕ ಅಂದ್ರೆ ಬ್ರಹ್ಮ ಬಾಬೋರ್ ಮೂಲಕ. ಇನ್ಸೆ ಅಡಾಪ್ಟ್ ಕರ್ತೆ ಇಸ್ಲಿಯೇ ಇನ್ಕೋ ಬಾಪ್ ಕೇತೆ ಹೇ. ಅವ್ರ ಮೂಲಕ ನಮ್ಮನ್ನ ದತ್ತು ತಗೋತಾರೆ, ಅದರಿಂದನೇ ಬ್ರಹ್ಮ ತಂದೆ ಅಂತ ಹೇಳಲಾಗುತ್ತೆ. ಭಕ್ತಿ ಮಾರ್ಗದಲ್ಲಿ लौकिक और पारलौकिक दोनों याद आते. यह अलौकिक नहीं याद आता क्योंकि इनसे कोई वर्षा मिलता नहीं है. ಸತ್ಯಯುಗದ ತ್ರೇತಾಯುಗದಲ್ಲಿ ಒಬ್ಬರೇ ತಂದೆ ಅಂದ್ರೆ ಲೌಕಿಕ ತಂದೆ ಮಾತ್ರ. ದ್ವಾಪರ ಕಲಿಯುಗ ಭಕ್ತಿ ಮಾರ್ಗದಲ್ಲಿ ಲೌಕಿಕ ಹಾಗೂ ಪಾರಲೌಕಿಕ ಇಬ್ಬರನ್ನೂ ನೆನ್ಪು ಮಾಡ್ತಾರೆ. ಅಲೌಕಿಕ ತಂದೆನ ಯಾರು ನೆನ್ಪು ಮಾಡಲ್ಲ, ಯಾಕೆಂದ್ರೆ ಅವರಿಂದ ಏನೋ ಆಸ್ತಿ ಸಿಗೋದಿಲ್ಲ. ಅಂದ್ರೆ ಬ್ರಹ್ಮ ಬಾಬೋರಿಂದ ಏನೋ ಆಸ್ತಿ ಸಿಗೋದಿಲ್ಲ. ಬಾಬಾ ಅಕ್ಷರ ತೋ ಬರೋಬರ್ ಹೇ ಪರಂತು ಬ್ರಹ್ಮ ಭಿ ರಚನಾ ಹೇ ನಾ. ರಚನಾ ಕೋ ರಚತಾ ಸೆ ವರ್ಷಾ ಮಿಲ್ತಾ ಹೇ. ತಂದೆ ಅನ್ನೋದು ಸರಿ, ಆದ್ರೆ ಬ್ರಹ್ಮನು ರಚನೆ. ಬ್ರಹ್ಮನು ರಚಯಿತ ಅಲ್ಲ, ಬ್ರಹ್ಮನು ರಚನೆ. ರಚಯಿತನಿಂದ ರಚನೆಗೆ ಆಸ್ತಿ ಸಿಗುತ್ತೆ. ಯಾಕೆಂದ್ರೆ ಬ್ರಹ್ಮನೇ ರಚಯಿತ ಅಲ್ಲ, ಬ್ರಹ್ಮನ ಮೂಲಕ ರಚನೆ ಮಾಡೋರು ಶಿವಬಾಬೋರು, ಬ್ರಹ್ಮನನ್ನು ರಚನೆ ಮಾಡಿದವರು. ಅದರಿಂದ ಆ ರಚನೆಗೂ ರಚಯಿತನಿಂದನೇ ಆಸ್ತಿ ಸಿಗುತ್ತೆ. ತುಮ್ಕೋ ಭಿ ಶಿವ ಬಾಬಾನೆ ಕ್ರಿಯೇಟ್ ಕಿಯಾ ಹೇ, ಬ್ರಹ್ಮ ಕೋ ಭಿ ಉಸ್ನೆ ಕ್ರಿಯೇಟ್ ಕಿಯಾ ಹೇ. ನಿಮ್ಮನ್ನು ಶಿವ ಬಾಬೋರೇ ರಚನೆ ಮಾಡಿರೋದು ಬ್ರಾಹ್ಮಣರಾಗಿ,
ಬ್ರಹ್ಮ ಬಾಬೋರ್ನು ರಚನೆ ಮಾಡಿದವರು ಶಿವ ಬಾಬೋರೇನೆ. ವರ್ಷ ಕ್ರಿಯೇಟರ್ ಸೆ ಮಿಲ್ತಾ ಹೇ, ಯೇ ಹೇ ಬೇಹದ್ ಕಾ ಬಾತ್. ಬಾಬಾ ಹೇಳ್ತಾರೆ ಆಸ್ತಿ ರಚಯಿತನಿಂದ ಸಿಗುತ್ತೆ. ಶಿವ ಬಾಬೋರು ಬೇಹದ್ದಿನ ತಂದೆ. ಬ್ರಹ್ಮ ಕೆ ಪಾಸ್ ಬೇಹದ್ ಕಾ ವರ್ಷ ಹೇ ಕ್ಯಾ? ಬಾಪ್ ಇನ್ ದ್ವಾರ ಬೈಟ್ ಸಮझाते ಇನ್ಕೋ ಭಿ ವರ್ಷ ಮಿಲ್ತಾ ಹೇ. ಬ್ರಹ್ಮ ಬಾಬೋರ್ ಹತ್ರ ಏನಾದ್ರೂ ಬೇಹದ್ದಿನ ಆಸ್ತಿ ಇದೆಯಾ? ಇಲ್ಲ. ಬಾಬೋರಿಗೂ ಇವರಿಂದನೇ ಆಸ್ತಿ ಸಿಗುತ್ತೆ, ಶಿವಬಾಬೋರಿಂದನೇ ಸಿಗದು. असने वर्षा लेकर तुमको देते हैं, बाबा कहते तुम इनको भी याद न करो. ಹಂಗಲ್ಲ ಶಿವಬಾಬೋರಿಂದ ಆಸ್ತಿ ತಗೊಂಡು ನಿಮಗೆ ಕೊಡ್ತಾರೆ, ಹಂಗೂ ಇಲ್ಲ. ಏಕೆಂದ್ರೆ ಆಸ್ತಿ ತಗೊಳ್ಳೋದನ್ನ ದಾರಿನ ಅವ್ರ ಮೂಲಕ ಶಿವಬಾಬೋರೇ ಹೇಳೋದು. ಬಾಬಾ ಹೇಳ್ತಾರೆ ನೀವು ಇವರನ್ನು ನೆನ್ಪು ಮಾಡಬೇಡಿ, ಅಂದ್ರೆ ಬ್ರಹ್ಮ ಬಾಬೋರ್ನು ನೆನಪು ಮಾಡಬೇಡಿ. ಬೇಹದ್ ಕಾ ಬಾಪ್ ಸೆ ತುಮಕೋ ಪ್ರಾಪರ್ಟಿ ಮಿಲ್ತಿ ಹೇ. ನಿಮ್ಗೆ ಆಸ್ತಿ ಸಿಗದೆ ಬೇಹದ್ದಿನ ತಂದೆಯಿಂದ. ಲೌಕಿಕ ತಂದೆಯಿಂದ ಹದ್ದಿನ ಆಸ್ತಿ, ಪಾರಲೌಕಿಕ ತಂದೆಯಿಂದ ಬೇಹದ್ದಿನ ಆಸ್ತಿ, ದೋನೋ ರಿಸರ್ವ್ ಹೋ ಗಯೇ ಹೇ. ಶಿವ ಬಾಬಾ ಸೆ ವರ್ಷ ಮಿಲ್ತಾ, ಬುದ್ಧಿ ಮೇ ಆತಾ ಹೇ. ಈ ಎರಡೂ ಆಸ್ತಿ ನಮ್ದು ರಿಸರ್ವ್ ಆಗಿದೆ. ಹೆಂಗ್ ರಿಸರ್ವ್ ಆಗಿದೆ? ಕಲ್ಪ ಕಲ್ಪದಲ್ಲೂ ರಿಸರ್ವ್ ಆಗಿದೆ. ಶಿವ ಬಾಬೋರಿಂದ ಆಸ್ತಿ ಸಿಗುತ್ತೆ, ಬುದ್ಧಿಗೆ ಬರುತ್ತಲ್ವಾ. ಬಾಕಿ ಬ್ರಹ್ಮ ಬಾಬೋರಿಂದ ಆಸ್ತಿ ಏನಂತ ಹೇಳೋದು? ಬುದ್ಧಿ ಮೇ ಜಾಗೀರ್ ಆತಿ ಹೇ, ಬೇಹದ್ ಕಿ ಬಾದಶಾಹಿ ತುಮಕೋ ಉನ್ಸೆ ಮಿಲ್ತಿ ಹೇ. ನಿಮ್ಮ ಬುದ್ಧಿಗೆ ಇದು ಅರಿವಾಗುತ್ತೆ, ಬೇಹದ್ದಿನ ರಾಜ್ಯ ಭಾಗ್ಯ ಶಿವ ಬಾಬೋರಿಂದ ಸಿಗುತ್ತೆ. ವಹ ಹೇ ಬಡಾ ಬಾಬಾ, ये तो कहते हैं मुझे याद नहीं करो, मेरी तो कोई प्रॉपर्टी है नहीं जो तुमको मिले. ಶಿವ ಬಾಬೋರೇ ದೊಡ್ಡ ತಂದೆ. ಬ್ರಹ್ಮ ತಂದೆಗೂ ತಂದೆ ಶಿವ ಬಾಬೋರೇ, ಎಲ್ಲಾ ತಂದೆಗಳಿಗೂ ತಂದೆ ಶಿವ ಬಾಬೋರು. ಅವ್ರೇನ್ ಹೇಳ್ತಾರೆ? ನನ್ನೊಬ್ಬನ್ ನೆನ್ಪು ಮಾಡಿ ಅಂತಾರೆ. ಬ್ರಹ್ಮ ಬಾಬೋರೇನ್ ಹೇಳ್ತಾರೆ? ನೀವು ನನ್ನನ್ನ ನೆನ್ಪು ಮಾಡಬೇಡಿ, ನನ್ನ ಹತ್ರ ಯಾವ ಪ್ರಾಪರ್ಟಿನೂ ಇಲ್ಲ, ನಿಮಗೇನು ಕೊಡಕ್ಕೆ, ನಿಮ್ಗೇನು ಸಿಗಲ್ಲ ನನ್ನಿಂದ. ಜಿಸ್ಸೆ ಪ್ರಾಪರ್ಟಿ ಮಿಲ್ನಿ ಹೇ ಉನ್ಕೋ ಯಾದ್. ಯಾರಿಂದ ನಿಮಗೆ ಪ್ರಾಪರ್ಟಿ ಸಿಗುತ್ತೆ, ಪ್ರಾಪ್ತಿ ಸಿಗುತ್ತೆ, ಅವರನ್ನ ನೆನ್ಪು ಮಾಡಿ. ಫಾಲೋ ಬ್ರಹ್ಮ ಬಾಬಾ, ನೆನಪು ಶಿವ ಬಾಬೋರ್ದು. ವಹಿ ಕೇತೆ ಹೇ ಮಾಮೇಕಂ ಯಾದ್ ಕರೋ. ಶಿವ ಬಾಬೋರೇ ಹೇಳ್ತಾರೆ ನನ್ನೊಬ್ಬನ ನೆನ್ಪು ಮಾಡಿ. लौकिक बाप की प्रॉपर्टी पर कितना झगड़ा चलता, यहाँ तो झगड़े की बात नहीं है. ಲೌಕಿಕ ತಂದೆ ಆಸ್ತಿಗೆ ಎಷ್ಟೊಂದು ಜಗಳ, ಗಲಾಟೆ, ಘರ್ಷಣೆ, ಕೋರ್ಟು ಕಚೇರಿ ಎಲ್ಲ ನಡೆಯುತ್ತೆ. ಇಲ್ಲಿ ಯಾವ ಜಗಳ ಘರ್ಷಣೆನೂ ಇಲ್ಲ. ಯಾರೆಷ್ಟು ಬೇಕಾದ್ರೂ ತಗೋಬಹುದು, ಯಾರೆಷ್ಟು ತಗೊಂಡ್ರು ಯಾರಿಗೆ ಕಾಣದೇ ಇಲ್ಲಲ್ಲ ಇಲ್ಲಿ. ಇಲ್ಲೇನಾದ್ರು ಜಗಳ ಗಲಾಟೆ ಆಗಿದ್ರೆ ಇಡೀ ಪ್ರಪಂಚನೇ ಅಲ್ಲೋಲ ಕಲ್ಲೋಲ ಆಗ್ಬಿಡೋದಿಲ್ಲ. ನಾವೇ ಹೇಳ್ತಾರೆ ಇಲ್ಲಿ ಯಾವ ಜಗಳ ಗಲಾಟೆ ಮಾತೇ ಇಲ್ಲ. बाप को याद नहीं करेंगे तो ऑटोमेटिकली बेहद का वर्षा भी नहीं मिलेगा. ಕಂಡೀಷನ್ ಇದು. ನೀವು ಬಾಬೋರ್ ನೆನ್ಪು ಮಾಡಲ್ಲ ಅಂದಮೇಲೆ ಆಟೋಮೆಟಿಕ್ ಆಗಿ ಬೇಹದ್ದಿನ ಆಸ್ತಿನೂ ನಿಮಗೆ ಸಿಗಲ್ಲ. ಬಾಬಾ ಹೇಳ್ತಾರೆ ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ. ಇಸ್ ರತ್ ಕೋ ಭಿ कहते तुम अपने को आत्मा समझ मुझे याद करो तो विश्व की बादशाही मिलेगी. ಈ ರಥದ ಮೂಲಕ ಹೇಳ್ತಾ ಇದ್ದೀನಿ ಮಕ್ಕಳೇ, ನಾನು ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ನನ್ನೊಬ್ಬನ ನೆನ್ಪು ಮಾಡಿ, ಅವಾಗ ಇಡೀ ವಿಶ್ವದ ರಾಜ್ಯ ಭಾಗ್ಯ ಸಿಗುತ್ತೆ. ಇಸ್ಕೋ ಕಹಾ ಜಾತ ಯಾದ್ ಕಿ ಯಾತ್ರಾ. ಇದಕ್ಕೆ ಹೇಳೋದು ನೆನಪಿನ ಯಾತ್ರೆ. ದೇಹದ ಎಲ್ಲ ಸಂಬಂಧಗಳನ್ನ ಬಿಟ್ಟು ನಿಮ್ಮನ್ನ ನೀವು ಅಶರೀರಿ ಆತ್ಮ ಅಂತ ತಿಳ್ಕೊಳ್ಳಿ. ಇದರಲ್ಲೇ ಪರಿಶ್ರಮ ಇದೆ. ಪಢಾಯಿ ಕೆ ಲಿಯೆ ಕೋಯಿ ತೋ ಮೆಹನತ್ ಚಾಹಿಯೇನಾ. ವಿದ್ಯೆ ಓದ್ತಾ ಇದ್ದೀರಿ ಅಂದಮೇಲೆ ಏನಾದ್ರೂ ಒಂದಿಷ್ಟು ಪರಿಶ್ರಮ ಪಡ್ಬೇಕಲ್ವಾ. ಈ ನೆನಪಿನ ಯಾತ್ರೆಯಿಂದನೇ ನೀವು ಪತೀತರಿಂದ ಪಾವನರಾಗ್ತೀರಿ. ಈ ಯಾತ್ರಾ ಕರ್ತೆ ಹೇ ಶರೀರ್ ಸೆ, ಇದು ಆತ್ಮ ಕಿ ಯಾತ್ರಾ ಹೇ. ಜಗತ್ತಲ್ಲಿ ಮನುಷ್ಯರು ಯಾತ್ರೆ ಹೋಗ್ತಾರೆ ಶರೀರದಿಂದ, ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ಬೇಕಾದ್ರೆ ಶರೀರ ಸಾಧನದಿಂದ. ಇಲ್ಲಿ ಆತ್ಮದ ಯಾತ್ರೆ ಇದು. ಇದು ತುಮಾರಿ ಯಾತ್ರಾ ಪರಮಧಾಮ್ ಜಾನೆ ಕೆ ಲಿಯೆ. ಈ ಯಾತ್ರೆ ಪರಮಧಾಮಕ್ಕೆ ಹೋಗ್ಲಿಕ್ಕೆ ಇದು. ಪರಮಧಾಮ ಅಥವಾ ಮುಕ್ತಿಧಾಮ ಇನ್ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕೊಯ್ ಜಾ ನಹೀ ಸಕ್ತೆ ಹೇ. ಯಾಕೆಂದ್ರೆ ಪತೀತ ಆತ್ಮ ಹೆಂಗ್ ಹೋಗಕ್ಕಾಗುತ್ತೆ? ಸಿವಾಯ್ ಇಸ್ ಪುರುಷಾರ್ಥ. ನೋಡಿ ಬಾಬಾ ಎಷ್ಟು ಕಂಡೀಷನ್ ಆಗಿ ಹೇಳ್ತಾರೆ, ಈ ಪುರುಷಾರ್ಥದ ವಿನಃ ಯಾವ ಆತ್ಮನೂ
ಪರಂಧಾಮಕ್ಕೆ ಮುಕ್ತಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. जो अच्छी रीति याद करते वही जा सकते और ऊंच पद भी पा सकते हैं. ಯಾರು ನನ್ನನ್ನ ಚೆನ್ನಾಗಿ ನೆನ್ಪು ಮಾಡ್ತಾರೋ ಅವರೇ ಹೋಗಕ್ಕೆ ಸಾಧ್ಯ ಮುಕ್ತಿಧಾಮಕ್ಕೆ, ಅವರೇ ಉನ್ನತ ಪದವಿನೂ ಪಡ್ಕೊಳಕ್ ಸಾಧ್ಯ. जाएंगे तो सब, परंतु वो तो पतित है ना, इसीलिए पुकारते हैं. ಎಲ್ಲರೂ ಹೋಗ್ಬೇಕೀಗ, ಆದ್ರೆ ಎಲ್ಲರೂ ಪತೀತರಾಗಿದ್ದಾರೆ, ಅದರಿಂದ ಕರೀತಾರೆ. ಆತ್ಮನೇ ನೆನಪು ಮಾಡುತ್ತೆ. ತಿನ್ನೋದು, ಕುಡಿಯೋದು, ಟೇಸ್ಟ್ ನೋಡೋದು ಎಲ್ಲ ಆತ್ಮನೇ ಅಲ್ವಾ. ಡೆಡ್ ಬಾಡಿ ನೋಡುತ್ತೇನು? ಆತ್ಮನೇ ಈ ಶರೀರದ ಮೂಲಕ ನೋಡುತ್ತೆ. ಈ ಸಮಯದಲ್ಲಿ ನೀವು ದೇಹಿ ಅಭಿಮಾನಿಗಳಾಗಿ ಯಹಿ ಮೆಹನತ್, ಇದರಲ್ಲೇ ಪರಿಶ್ರಮ ಇರೋದು. ಬಿಗರ್ ಮೆಹನತ್ತು ಕುಚ್ ಮಿಲ್ತಾ ನಹಿ, ಪರಿಶ್ರಮ ಇಲ್ಲದೆ ಏನು ಸಿಗೋದಿಲ್ಲ. ಹೇ ಬಿ ಬಹುತ್ ಸಹಜ್ ಪರಂತು ಮಾಯಾ ಕಾ ಅಪೋಸಿಷನ್ ಹೋತಾ ಹೈ. ಬಾಬು ತಿಳಿಸ್ಕೊಡ್ತಾ ಇರೋದು, ಕಲ್ಸ್ಕೊಡ್ತಾ ಇರೋದು ಎಲ್ಲವೂ ಸಹಜ ಮಾರ್ಗ ಇದು. ಆದ್ರೆ ಇಲ್ಲಿ ಮಾಯೆಯ ಅಪೋಸಿಷನ್ ಇದೆ, ಮಾಯೆ ವಿರೋಧ ಇದೆ. ಇಲ್ಲಿ किसकी तकदीर अच्छी है जट इसमें लग जाते हैं, कोई देरी से भी आएंगे. ಯಾರ ಅದೃಷ್ಟ ಚೆನ್ನಾಗಿದೆಯೋ ಚೆನ್ನಾಗಿ ಬಾಬೋರ ನೆನಪು ಸೇವೆ ಎಲ್ಲದರಲ್ಲೂ ತೊಡಗಿಸ್ಕೋತಾರೆ. ಕೆಲವರು ಲೇಟಾಗಿ ಬರೋರು ಇದ್ದಾರೆ. अगर बुद्धि में ठीक रीति बैठ गया तो कहेंगे बस हम इस रूहानी यात्रा में लग जाता हूँ. ಯಾರ ಬುದ್ಧಿಗಾದ್ರೂ ಇದು ಚೆನ್ನಾಗಿ ಕುತ್ಕೊಂಡ್ಬಿಟ್ರೆ, ಅರ್ಥ ಆಗ್ಬಿಟ್ರೆ, ನಾನು ಬಾಬೋರ ನೆನಪಿನ ಯಾತ್ರೆಯಲ್ಲೇ ತೊಡಗಿಸ್ಕೊತೀನಿ, ನಾನು ಬಾಬೋರ ಸೇವೆಯಲ್ಲೇ ತೊಡಗಿಸ್ಕೊತೀನಿ, ಆ ಥರ ತಮ್ಮನ್ನು ತಾವು ತೊಡಗಿಸ್ಕೊಂಡ್ ಬಿಡ್ತಾರೆ. ऐसा तीव्र वेग से लग जाएगा अच्छी दौड़ी पहन सकते, घर में रहते भी बुद्धि में आ जाएगा तो बहुत अच्छी राइट बात है. ಈ ತರ ತೀವ್ರ ವೇಗ ಹಿಡ್ಕೊಂಡ್ ಬಿಡುತ್ತೆ, ಫಾಸ್ಟ್ ರೇಸ್ ಚೆನ್ನಾಗಿ ಓಡ್ತಾರೆ, ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೆ. ಮನೆಯಲ್ಲಿದ್ರೂ ಬುದ್ಧಿಗೆ ಬರುತ್ತೆ. ಇದು ಬಹುತ್ ಅಚ್ಚಿ ರೈಟ್ ಬಾತ್ ಹೇ, ಬಾಬೋರ್ ಹೇಳೋದು ಇದೆಲ್ಲ ಸರಿ ಇದೆ. ತನ್ನನ್ನ ತಾನು ಆತ್ಮ ಅಂತ ತಿಳಿದು ಪತೀತ ಪಾವನ ತಂದೆಯನ್ನ ನೆನಪು ಮಾಡಿ ಬಾಬೋರ ಆದೇಶದಂತೆ ನಡೀರಿ, ಅವಾಗ್ಲೇ ನೀವು ಪಾವನರಾಗ್ಲಿಕ್ಕೆ ಸಾಧ್ಯ. ಬನೆಂಗೆ ಬಿ ಜರೂರ್, ಪುರುಷಾರ್ಥ ಕಿ ಬಾತ್ ಹೇ ಬಹುತ್ ಸಹಜ್, ಆಗ್ಲೇಬೇಕು ಅವಶ್ಯಕವಾಗಿ. ಆದ್ರೆ ಹೆಂಗಾಗೋದು? ಪುರುಷಾರ್ಥದ ಮಾತಿದೆ ಇಲ್ಲಿ. ಪುರುಷಾರ್ಥ ಮಾಡೋದಕ್ಕೂ ಸಹಜವಾದ ಮಾರ್ಗ ತೋರಿಸಿದ್ದಾರೆ ಬಾಬೋರು. ಭಕ್ತಿ ಮಾರ್ಗ ಮೇ ತೋ ಬಹುತ್ ಡಿಫಿಕಲ್ಟಿ ಹೋತಿ, ಭಕ್ತಿ ಮಾರ್ಗದಲ್ಲಂತೂ ಬಹಳಷ್ಟು ಡಿಫಿಕಲ್ಟಿ ಇದೆ, ಅಂದ್ರೆ ಪರಿಶ್ರಮ ಇದೆ. ನೋಡಿ, ಭಕ್ತಿ ನೀವು ಒಂದ್ಸಲ ನೋಡಿ ಮನುಷ್ಯರು ಏನೇನ್ ಮಾಡ್ತಾರೆ, ನಾವು ಭಕ್ತಿ ಮಾರ್ಗದಲ್ಲಿ ಏನೇನ್ ಮಾಡ್ಕೊಂಡ್ ಬಂದಿದೀವಿ, ತುಂಬಾ ಪರಿಶ್ರಮ ಇದೆ. ಬಾಬೋರ್ ಸಹಜ ಮಾರ್ಗ ತೋರಿಸ್ತಾ ಇದ್ದಾರೆ. ಯಹಾ ತುಮಾರಿ ಬುದ್ಧಿ ಮೇ ಹೈ, ಅಬ್ ಹಮ್ಕೋ ವಾಪಸ್ ಜಾನಾ ಹೈ ಬಾಬಾ ಕೆ ಪಾಸ್. ಇಲ್ಲಿ ನೀವು ಮಕ್ಕಳ ಬುದ್ಧಿಯಲ್ಲಿದೆ, ನಾವು ಹೋಗ್ಬೇಕು ಬಾಬೋರ್ ಹತ್ರ. ಫಿರ್ ಯಹಾ ಆಕರ್ ವಿಷ್ಣು ಕಿ ಮಾಲಾ ಮೇ ಪಿರೋನಾ ಹೈ, ಪರಂಧಾಮಕ್ಕೆ ಹೋಗಿ ಮತ್ತೆ ಸತ್ಯಯುಗದಲ್ಲಿ ಬಂದು ವಿಷ್ಣು ಮಾಲೆಯ ಮಣಿ ಆಗ್ಬೇಕು. ಮಾಲಾ ಕಾ ಹಿಸಾಬ್ ಕರೆ, ಮಾಲಾ ತೋ ಬ್ರಹ್ಮಾ ಕಿ ಭಿ ಹೈ, ವಿಷ್ಣು ಕಿ ಭಿ ಹೈ और रुद्र की भी है. पहले पहले नई सृष्टि के ये है ना, ಮಾಲೆ ಲೆಕ್ಕನೂ ಇದೆ. ಏಕೆಂದ್ರೆ ಮಾಲೆ ಬ್ರಹ್ಮನ ಮಾಲೆನೂ ಇದೆ, ವಿಷ್ಣು ಮಾಲೆನೂ ಇದೆ, ರುದ್ರ ಮಾಲೆನೂ ಇದೆ. ಮೊಟ್ಟ ಮೊದಲು ಸತ್ಯಯುಗದಲ್ಲಿರೋದು ವಿಷ್ಣು ಮಾಲೆ. ಕಿಸ್ಸಾ ಪೀಚೆ ಆತೆ ಹೇ, ಗೋಯಾ ಪಿಚಾಡಿ ಮೇ ಪಿರೋತೆ ಹೇ. ಕಹೆಂಗೆ ತುಮಾರಾ ಊಂಚ್ ಕುಲ್ ಕ್ಯಾ ಹೇ, ತುಮ್ ಕಹೆಂಗೆ ವಿಷ್ಣು ಕುಲ್. ಇನ್ನು ಲೇಟ್ ಆಗಿ ಬರೋರು ಇದ್ದಾರೆ. ಬಾವೆ ಹೇಳ್ತಾರೆ ಅಂತ್ಯದಲ್ಲಿ ಬಂದು ಈ ಮಾಲೆಯ ಮಣಿಗಳಾಗ್ಬಿಡ್ತಾರೆ. ಏಕೆಂದ್ರೆ ಕೇಳ್ತಾರೆ ನಿಮ್ದು ಯಾವುದು ಶ್ರೇಷ್ಠ ಕುಲ? ಅವಶ್ಯಕವಾಗಿ ವಿಷ್ಣು ಕುಲ. ಹಮ್ ಅಸಲ್ ವಿಷ್ಣು ಕುಲ್ಕೇತೆ ಫಿರ್ ಕ್ಷತ್ರಿಯ ಕುಲ್ಕೆ ಬನೆ ಹೇ. ಫಸ್ಟ್ ನಾವು ವಿಷ್ಣು ಕುಲದವರು, ವಿಷ್ಣು ವಂಶದವರು, ಆಮೇಲೆ ತ್ರೇತಾಯುಗದಲ್ಲಿ ಬಂದ್ಮೇಲೆ ಕ್ಷತ್ರಿಯ ಕುಲದವರು. ಫಿರ್ ಉನ್ಸೆ ಬಿರಾದಾರಿಯಾ ನಿಕಲ್ತಿ, ಇಸ್ ನಾಲೆಡ್ಜ್ ಸೆ ತುಮ್ ಸಮಜ್ತೆ ಹೋ ಬಿರಾದಾರಿಯಾ ಜೈಸೆ ಬಂತಿ ಹೇ. ಆಮೇಲೆ ಅವರ ವಂಶಾವಳಿಗಳು ವೃದ್ಧಿಯಾಗುತ್ತೆ. ಈ ಜ್ಞಾನದಿಂದ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಹೇಗೆ ವಂಶಾವಳಿಗಳು ಆಗುತ್ತೆ. ಪೆಹಲೆ ಪೆಹಲೆ ರುದ್ರ ಕಿ ಮಾಲಾ ಬಂತಿ, ಊಂಚ್ತೆ ಊಂಚ್ ಬಿರಾದಾರಿ ಹೇ. ಮೊಟ್ಟ ಮೊದಲು ರುದ್ರ ಮಾಲೆ ಆಗುತ್ತೆ. ರುದ್ರ ಮಾಲೆ, ವಿಷ್ಣು ಮಾಲೆ, ಬ್ರಹ್ಮ ಮಾಲೆ, ಶ್ರೇಷ್ಠಾತಿ ಶ್ರೇಷ್ಠ ವಂಶ ಇದು. ಬಾಬಾ ಹೇಳ್ತಾರೆ
ये तुम्हारा बहुत ऊंचा कुल है, ಉನ್ನತವಾದ ವಂಶ, ಉನ್ನತವಾದ ಕುಲ ನಿಮ್ದು. ये भी समझते हैं सारी दुनिया को पैगाम जरूर मिलेगा. ನಾವೇ ಹೇಳ್ತಾರೆ ಇದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಇಡೀ ಜಗತ್ತಿಗೆ ಬಾಬುರ ಸಂದೇಶ ಅವಶ್ಯಕವಾಗಿ ಸಿಗುತ್ತೆ. ಯಾವ್ಯಾವ ತರ ಸಿಗುತ್ತೆ ಅದೆಲ್ಲ ಬಾಬುರು ತಿಳಿಸ್ಕೊಟ್ಟಿದ್ದಾರೆ. ಮಾಧ್ಯಮದಿಂದ ಸಿಗ್ಬೋದು, ಸಾಕ್ಷಾತ್ಕಾರದಿಂದ ಹೇಗೋ ಸಿಗುತ್ತೆ. जैसे कई कहते भगवान जरूर कहाँ आया हुआ है परंतु पता नहीं पड़ता, आखिर पता तो लगेगा सबको. ಈ ಕೆಲವರು ಹೇಳ್ತಾರಲ್ಲ ಭಗವಂತ ಯಾವುದೋ ರೂಪದಲ್ಲಿ ಜಗತ್ತಿಗೆ ಬಂದಿದ್ದಾರೆ ಅಂತ. ಹೇಗ್ ಬಂದಿದ್ದಾರೆ ಅನ್ನೋದು ಎಲ್ಲರಿಗೂ ಒಂದಿನ ಗೊತ್ತಾಗುತ್ತೆ. ಅಖಬಾರೋं में पढ़ता जाएगा, अभी तो थोड़ा डालते हैं. ऐसा नहीं कि एक अखबार सब पढ़ते हैं, लाइब्रेरी में पढ़ सकते हैं. कोई 2-3 ಅಖಬಾರ್ भी पढ़ते हैं. ಪೇಪರ್ ಇಂದ ಎಲ್ಲರಿಗೂ ಗೊತ್ತಾಗುತ್ತೆ, ಮಾಧ್ಯಮ ಎಲ್ಲೆಲ್ಲ ತಲುಪುತ್ತಲ್ಲ. ಬಾವೆ ಹೇಳ್ತಾರೆ ಈಗಾದ್ರೂ ಪೇಪರ್ಗಳಲ್ಲಿ ಸಂದೇಶಗಳು ಸ್ವಲ್ಪ ಸ್ವಲ್ಪ ಹಾಕ್ತಾರೆ, ಒಂದಿನ ಎಲ್ಲ ನಿಮ್ಮದೇ ಬರುತ್ತೆ. ಬಾಬೆ ಹೇಳ್ತಾರೆ ಪೇಪರ್ ಎಲ್ಲರೂ ಒಂದೇ ಪೇಪರ್ ಎಲ್ಲರೂ ಓದಲ್ಲ, ಲೈಬ್ರರಿಗೆ ಹೋಗಿ ಓದ್ತಾರೆ. 2 ಅಥವಾ 4 ಬೇರೆ ಬೇರೆ ಪೇಪರ್ಗಳು ಓದ್ತಾರೆ. ಕೆಲವರು ಬಿಲ್ಕುಲ್ ಓದೋದು ಇಲ್ಲ. सबको मालूम पढ़ना ही है बाबा आया हुआ है. ಓದ್ತಾರೋ ಓದಲ್ವೋ 4 ಪೇಪರ್ ಓದ್ತಾರೋ ಎಲ್ಲರಿಗೂ ಹೇಗಾದ್ರೂ ಬಾಬುವರ ಸಂದೇಶ ಅಂತೂ ಸಿಕ್ಕೇ ಸಿಗುತ್ತೆ. ವಿನಾಶದ ಸಮಯ ಹತ್ರ ಬರ್ತಾ ಹೋದಾಗ ಎಲ್ಲರಿಗೂ ಗೊತ್ತಾಗುತ್ತೆ, ಈಗ ಹೊಸ ಜಗತ್ತು ಸ್ಥಾಪನೆ ಆಗುತ್ತೆ, ಹಳೇದು ವಿನಾಶ ಆಗುತ್ತೆ. ಹೋ ಸಕ್ತಾ ಹೈ ಬಹುತೋಂ ಕೋ ಸಾಕ್ಷಾತ್ಕಾರ ಭಿ ಹೋ. ಇದು ಸಾಧ್ಯತೆ ಇದೆ, ಬಹಳಷ್ಟು ಆತ್ಮಗಳಿಗೆ ಸಾಕ್ಷಾತ್ಕಾರದಿಂದ ಗೊತ್ತಾಗುತ್ತೆ. तुम्हें सन्यासियों राजाओं आदि को ज्ञान देना, बहुतों को पैगाम मिलना है. ನೀವು ಸನ್ಯಾಸಿಗಳಿಗೂ ಜ್ಞಾನ ಕೊಡಬೇಕು, ರಾಜರುಗಳಿಗೂ ಜ್ಞಾನ ಕೊಡಬೇಕು. ರಾಜವಂಶ ಇದೆ, ಇವತ್ತು ರಾಜ್ಯ ಮಾಡ್ತಾ ಇರೋ ರಾಜಕಾರಣಿಗಳಿದ್ದಾರೆ, ಎಲ್ಲರಿಗೂ ಸಂದೇಶ ಕೊಡಬೇಕು. ಅನೇಕ ಆತ್ಮಗಳಿಗೆ ಇನ್ನೂ ಸಂದೇಶ ಸಿಗಬೇಕಾಗಿದೆ. जब सुनेंगे बेहद का बाप आया वही सद्गति देने वाला बहुत आएंगे. ಯಾವಾಗ ಎಲ್ಲರಿಗೂ ಗೊತ್ತಾಗುತ್ತೆ ಬೇಹದ್ದಿನ ತಂದೆ ಬಂದಿದ್ದಾರೆ, ಅವರೇ ಸದ್ಗತಿ ಕೊಡೋರು ಅಂತ, ಅವಾಗ ಬಹಳಷ್ಟು ಜನ ಬರ್ತಾರೆ. ಬಾಬಾ ಹೇಳ್ತಾರೆ ಅಭಿ ಅಖಬಾರ್ ಮೇ ಇತನಾ ದಿಲ್ ಪಸಂದ್ ಕಾಯ್ದೆ ಮುಜಿಬ್ ನಿಕಲಾ ನಹಿ, कोई निकल पड़ेंगे पूछताछ करेंगे. बच्चे समझते हम श्रीमत पर सतयुग की स्थापना कर रहे हैं. ಈಗೆಲ್ಲ ಪೇಪರಲ್ಲೆಲ್ಲ ಓದ್ತಾರೆ ಅಷ್ಟೇನೆ, ನಿಮ್ದೇನೋ ಪೇಪರಲ್ಲಿ ಬಂದಿತ್ತು, ಚೆನ್ನಾಗಿತ್ತು, ಅಲ್ಲ ಹಂಗಾಯ್ತು, ಇದೆಲ್ಲ ಹೇಳ್ತಾರೆ. ಆದ್ರೆ ದಿಲ್ ಪಸಂದ್ ಕಾಯ್ದೆ ಮುಜೀಬ್, ಆ ಹೃದಯಕ್ಕೆ ನಾಟ್ಬೇಕಲ್ಲ ನಿಯಮ ಅನುಸಾರ, ಅವಾಗ ಅವ್ರು ಬರ್ತಾರೆ. ಕೆಲವರು ಬರ್ತಾರೆ, ವಿಚಾರಿಸ್ತಾರೆ, ಹೋಗ್ತಾರೆ. ನಿಮ್ಮ ಮಕ್ಕಳಿಗೆ ಗೊತ್ತಿದೆ ನಾವು ಶ್ರೀಮತದಂತೆ ಸತ್ಯುಗದ ಸ್ಥಾಪನೆ ಮಾಡ್ತಾ ಇದೀವಿ. तुम्हारी ये नई मिशन है, तुम हो ईश्वरीय मिशन के ईश्वरीय बाती. ಬಾಬಾ ಹೇಳ್ತಾರೆ ನಿಮ್ದು ಇದು ಹೊಸ ಸಂಸ್ಥೆ, ಇದು ಈಶ್ವರೀಯ ಸಂಸ್ಥೆ, ಈಶ್ವರನ ಮಾರ್ಗದರ್ಶನದಲ್ಲಿ ನಡೆಯುತ್ತೆ. जैसे क्रिश्चियन मिशन के क्रिश्चियन बाती बन जाते, तुम हो ईश्वरीय बाती, इसलिए गायन है. ಈ ಕ್ರಿಶ್ಚಿಯನ್ ಸಂಸ್ಥೆಗಳಲ್ಲಿ ಹೋಗ್ತಾರೆ ಅಂದ್ರೆ ಅವರು ಕ್ರಿಶ್ಚಿಯನ್ನೇ ಆಗ್ಬಿಡ್ತಾರಲ್ವಾ. ಬಾಬಾ ಹೇಳ್ತಾರೆ ಇದು ಈಶ್ವರೀಯ ಸಂಸ್ಥೆ, ನೀವು ಈಶ್ವರನ ಮಕ್ಕಳೇ ಆಗ್ತೀರಿ, ಆದ್ದರಿಂದ ಗಾಯನ ಇದೆ. ಅತೀಂದ್ರಿಯ ಸುಖ ಗೋಪ ಗೋಪಿಕೆಯರನ್ನ ಕೇಳಿ, ಜೋ ಆತ್ಮ ಅಭಿಮಾನಿ ಬನೆ. ಯಾರಿಗೆ ಅತೀಂದ್ರಿಯ ಸುಖದ ಅನುಭವ ಆಗುತ್ತೆ, ಯಾರು ಆತ್ಮ ಅಭಿಮಾನಿಗಳು. ಏಕ್ ಬಾಪ್ ಕೋ ಯಾದ್ ಕರ್ನಾ ದೂಸರಾ ನ ಕೊಯ್. ಒಬ್ಬ ತಂದೆಯನ್ನೇ ನೆನ್ಪು ಮಾಡಬೇಕು, ಮತ್ತೊಬ್ರು ಯಾರು ಇಲ್ಲ. ಇದು ರಾಜಯೋಗ, ಒಬ್ಬ ತಂದೆನೇ ಕಲಿಸ್ತಾರೆ, ಅವರೇ ಗೀತೆಯ ಭಗವಂತ ಆಗಿದ್ದಾರೆ. सबको यही बाप का निमंत्रण वै पैगाम देना है. ಎಲ್ಲರಿಗೂ ಇದೇ ನಿಮಂತ್ರಣ ಸಂದೇಶ ಕೊಡಬೇಕು. ಬಾಕಿ ಸಬ್ ಬಾತೆ ಹೇ ಜ್ಞಾನ ಶೃಂಗಾರ, ಇನ್ನೆಲ್ಲ ಜ್ಞಾನದ ಶೃಂಗಾರ ವಿಸ್ತಾರ ಇದು. ये ಚಿತ್ರ ಸಬ್ ಹೇ ಜ್ಞಾನ ಕಾ ಶೃಂಗಾರ ನಕಿ ಭಕ್ತಿ ಕಾ. ಈ ಚಿತ್ರಗಳೇನ್ ಬಾಬೋರ್ ಮಾಡಿಸಿದಾರಲ್ಲ ಸಂದೇಶ ಕೊಡ್ಲಿಕ್ಕೆ, ಇದು ಜ್ಞಾನದ ಶೃಂಗಾರ ಇದೆ ಇದ್ರಲ್ಲಿ ಭಕ್ತಿ ಇಲ್ಲ. ये बाप ने बैठ बनाए मनुष्यों को समझाने के लिए. ಶಿವ ಬಾಬಾ ಕುತ್ಕೊಂಡು ಮಕ್ಕಳಿಗೋಸ್ ತಿಳಿಸ್ಕೊಡಕ್ಕೋಸ್ಕರ ಇದೆಲ್ಲ ಚಿತ್ರಗಳನ್ನು ಮಾಡಿಸಿದ್ದಾರೆ. ये ಚಿತ್ರ ಆದಿ ತೋ ಪ್ರಾಯಲೋಪ ಹೋ ಜಾಯೆಂಗೆ. ಈ ಚಿತ್ರಗಳೆಲ್ಲ ಒಂದಿನ ಪ್ರಾಯಲೋಪ ಆಗ್ಬಿಡುತ್ತೆ. ಬಾಕಿ ज्ञान आत्मा में रह जाता है, आत्मा को भी ज्ञान है ड्रामा में नोंद है.
ಬಾಕಿ ಜ್ಞಾನ ಆತ್ಮದಲ್ಲಿ ಅವಿನಾಶಿಯಾಗಿ ಪ್ರಿಂಟ್ ಆಗಿರುತ್ತೆ. ಬಾಬೋರ ಜ್ಞಾನ ಇದೆಲ್ಲವೂ ಡ್ರಾಮಾ ನಿಗದಿತವಾಗಿದೆ. ತುಮ್ ಅಭಿ ಭಕ್ತಿ ಮಾರ್ಗ ಪಾಸ್ ಕರ್ ಜ್ಞಾನ ಮಾರ್ಗ ಮೇ ಆಯೆ. ನೀವೀಗ ಭಕ್ತಿ ಮಾರ್ಗವನ್ನ ಕ್ರಾಸ್ ಮಾಡಿಕೊಂಡು ಜ್ಞಾನ ಮಾರ್ಗಕ್ಕೆ ಬಂದಿದ್ದೀರಿ. ತುಮ್ ಜಾನ್ತೆ ಹೋ ಹಮಾರಿ ಆತ್ಮ ಮೇ ಪಾರ್ಟ್ ಹೇ ಜೋ ಚಲ್ ರಹಾ ಹೇ. ನಿಮಗೆ ಗೊತ್ತಿದೆ ನಾವು ಆತ್ಮದಲ್ಲಿ ಏನ್ ಪಾತ್ರ ಇದೆ ಅದು ನಡೀತಾ ಇದೆ. ನೋಂದತಿ ಜೋ ಫಿರ್ ಸೆ ಹಮ್ ರಾಜಯೋಗ ಸೀಖ್ ರಹೆ ಬಾಪ್ಸ್. ಇದು ನಿಗದಿಯಾಗಿತ್ತು. ನಾವು ಕಲ್ಪದ ಹಿಂದೆನೂ ರಾಜಯೋಗ ಕಲ್ತಿದ್ವಿ, ಈಗಲೂ ಬಾಬೋರ ಹತ್ರ ಬಂದಿದೀವಿ ರಾಜಯೋಗವನ್ನ ಕಲೀಲಿಕ್ಕೆ. ಬಾಪ್ ಕೋ ಹಿ ಆಕರ್ ಎ ನಾಲೆಜ್ ದೇನಿ ತಿ ಆತ್ಮ ಮೇ ನೋಂದ್ ಹೇ. ಬಾಬೋರೇ ಬಂದು ಈ ಜ್ಞಾನ ಕೊಡ್ಬೇಕು. ಏಕೆಂದ್ರೆ ಎಲ್ಲವೂ ನಿಗದಿ ಇದೆ, ಆತ್ಮದ್ದು ಪಾತ್ರ ನಿಗದಿ ಇದೆ. ವಹಾ ಜಾಯೆ ಪਹੁಂಚೆಂಗೆ ಫಿರ್ ನೈ ದುನಿಯಾ ಕಾ ಪಾರ್ಟ್ ರಿಪೀಟ್ ಹೋಗ. ಫಸ್ಟ್ ನಮ್ಮ ಮನೆಗೆ ಹೋಗಿ ತಲುಪ್ಬೇಕು ನಾವು, ಅಲ್ಲಿಂದ ಮತ್ತೆ ವಾಪಸ್ ಬರ್ತೀರಿ, ಹೊಸ ಜಗತ್ತಿಂದ ನಿಮ್ ಪಾರ್ಟ್ ರಿಪೀಟ್ ಆಗುತ್ತೆ. ಆತ್ಮ ಕೆ ಸಾರೆ ರೆಕಾರ್ಡ್ ಕೋ ಇಸ್ ಸಮಯ ತುಮ್ ಸಮಜ್ ಗಯೆ ಹೋ ಶುರು ಸೆ ಲೇಕರ್. ಆತ್ಮದ ಎಲ್ಲ ರೆಕಾರ್ಡು ಈ ಸಮಯದಲ್ಲಿ ನಿಮಗೆ ಗೊತ್ತಿದೆ. ಶುರುವಿಂದ ಸತ್ಯಯುಗದ ಆರಂಭದಿಂದ ಹಿಡಿದು ಕೊನೆಯವರೆಗೂ ನಿಮಗೆ ಗೊತ್ತಿದೆ. फिर ये सब बंद हो जाएंगे. ಭಕ್ತಿ ಮಾರ್ಗ का पार्ट भी बंद हो जाएगा. ಭಕ್ತಿ ಮಾರ್ಗದ ಪಾತ್ರನೂ ಮುಗಿಯುತ್ತೆ, ಈ ಜ್ಞಾನ ಮಾರ್ಗದ ಪಾತ್ರನೂ ಮುಗಿಯುತ್ತೆ. फिर जो तुम्हारी एक्ट सतयुग में चली होगी वही चलेगी. ಮತ್ತೆ ಪಾತ್ರ ಏನ್ ಶುರುವಾಗುತ್ತೆ? ಸತ್ಯಯುಗ. ಸತ್ಯಯುಗದಲ್ಲಿ ನಿಮ್ದೇನ್ ಆಕ್ಟ್ ಪಾತ್ರ ಇತ್ತೋ ಅದೇ ನಡೆಯುತ್ತೆ. ಕ್ಯಾ ಹೋಗಾ ಎ ಬಾಪ್ ನೈ ಬತಾತೆ, ಜೋ ಕುಚ್ ಹುವಾ ಹೋಗಾ ವಹಿ ಹೋಗಾ. ಏನಾಗುತ್ತೆ, ಹಂಗಾಗುತ್ತಾ ಹಿಂಗಾಗುತ್ತಾ, ಸತ್ಯಯುಗದಲ್ಲಿ ನನ್ನ ಪಾತ್ರ ಏನಿರುತ್ತೆ ಬಾಬಾ ಹೇಳ್ತಾರೆ ಏನಾಗುತ್ತೆ ಅದು ಬಾಬೋರು ಹೇಳಲ್ಲ. ಏನ್ ಆಗಿತ್ತು ಅದೇ ಆಗುತ್ತೆ, ತಿಳ್ಕೊಳ್ಳಾಗುತ್ತೆ. ಸತ್ಯಯುಗ ಹೊಸ ಜಗತ್ತು. ಜರೂರ್ ವಹಾ ಸಬ್ ಕುಚ್ ನಯಾ ಸತೋ ಪ್ರಧಾನ್ ಅವ್ರು ಸಸ್ತಾ ಹೋಗಾ. ಜೋ ಕುಚ್ ಕಲ್ಪ ಪೆಹ್ಲೆ ಹುವಾ ತಾ ವಹಿ ಹೋಗಾ. ಬಾಬಾ ಹೇಳ್ತಾರೆ ಅವಶ್ಯಕವಾಗಿ ಎಲ್ಲವೂ ಸತೋ ಪ್ರಧಾನವಾಗಿರುತ್ತೆ ಅಲ್ಲಿ, ಮತ್ತೆ ಎಲ್ಲ ಸಸ್ತಾ ಇರುತ್ತೆ. ಈಗ 100 ವರ್ಷ 1000 ವರ್ಷದ ಹಿಂದೆ ಇದ್ದ ಸಸ್ತಾ ಇನ್ನು 5000 ವರ್ಷದ ಹಿಂದೆ ಎಲ್ಲ ಎಷ್ಟು ಸಸ್ತಾ ಇರುತ್ತೆ, ಎಷ್ಟು ಸ್ವಾದಿಷ್ಟವಾಗಿರುತ್ತೆ, ಎಷ್ಟು ಫಸ್ಟ್ ಕ್ಲಾಸ್ ಆಗಿರುತ್ತೆ. ಏನು ಕಲ್ಪದ ಹಿಂದೆ ಆಗಿತ್ತೋ ಅದೇ ಆಗುತ್ತೆ. ದೇಖ್ತೆ ಭಿ ಲಕ್ಷ್ಮೀ ನಾರಾಯಣ್ ಕೋ ಕಿತನೆ ಸುಖೆ, ಹೀರೆ ಜವಾಹರ ಧನ್ ಬಹುತ್ ರೇತಾ ಹೇ. ನೀವು ನೋಡ್ತೀರಿ ಲಕ್ಷ್ಮೀನಾರಾಯಣರಿಗೆ ಎಷ್ಟೊಂದು ಸುಖ ಇದೆ. ವಜ್ರ ವೈಡೂರ್ಯ ಮುತ್ತು ರತ್ನ ಸಂಪತ್ತುಗಳೆಲ್ಲವೂ ತುಂಬಾ ಇರುತ್ತೆ. ಸಂಪತ್ತಿದ್ರೆ ತಾನೇ ಸುಖ. ಯಹಾ ತು ಬೇಂಟ್ ಕರ್ ಸಕ್ತೆ ಹೋ ವಹಾ ನೈ ಕರ್ ಸಕ್ತೆ ಹೋ. ಇಲ್ಲಿ ಯಾರಿಗೋ ಯಾವುದಕ್ಕೋ ಹೋಲಿಕೆ ಮಾಡಬಹುದು, ಅಲ್ಲಿ ಯಾವ ಹೋಲಿಕೆಗಳು ಇರೋದಿಲ್ಲ. ಯಹಾ ಕಿ ಬಾತೆ ವಹಾ ಸಬ್ ಕುಚ್ ಭೂಲ್ ಜಾಯ್. ಅಲ್ಲೆಲ್ಲ ಮರ್ತೋಗ್ಬಿಡುತ್ತೆ ಇಲ್ಲಿದೆಲ್ಲ. ಇಲ್ಲಾದ್ರೆ ಎಲ್ಲಾ ಜ್ಞಾನ ಗೊತ್ತು, ಸತ್ಯಯುಗದ ಹೋಲಿಕೆಯಲ್ಲಿ ಕಲಿಯುಗ ಗೊತ್ತು, ಕಲಿಯುಗದ ಹೋಲಿಕೆಯಲ್ಲಿ ತ್ರೇತಾಯುಗ ಗೊತ್ತು, ಎಲ್ಲ ಗೊತ್ತು. ಆದ್ರೆ ಅಲ್ಲಿ ಹೋಲಿಕೆಗೆ ಹಿಂದಿಂದು ಗೊತ್ತಿರಲ್ಲ, ಮುಂದಿಂದು ಗೊತ್ತಿರಲ್ಲ. ಇದೆಲ್ಲ ಹೊಸ ಮಾತುಗಳು. ಜೋ ಬಾಪ್ ಹಿ ಬಚ್ಚೋಂ ಕೋ ಸಮಜಾತೆ ಹೇ ಆತ್ಮೋಂ ಕೋ ವಹಾ ಜಾನಾ ಹೇ. ಇದೆಲ್ಲ ಹೊಸ ಮಾತುಗಳು. ಬಾಬೋರೇ ಮಕ್ಕಳಿಗೆ ಕುತ್ಕೊಂಡು ತಿಳಿಸ್ಕೊಡ್ತಾರೆ, ಆತ್ಮಗಳು ಅಲ್ಲಿಗೆ ಹೋಗ್ಬೇಕು. ಜಹಾ ಕಾರೋಬಾರ್ ಸಾರಿ ಬಂದ್ ಹೋ ಜಾತಿ ಹೇ. ನೋಡಿ ನಮ್ ಎಲ್ಲ ಕಾರೋಬಾರ್ ಬಂದಾಗುತ್ತೆ. ಈಗ ನೋಡಿ ಎಷ್ಟು ಕಾರೋಬಾರ್ ವಿಸ್ತಾರ ಎಷ್ಟೊಂದಿದೆ. ಬಾಬಾ ಹೇಳ್ತಾರೆ ಊಟ ಮಾಡಕ್ಕೂ ಟೈಮ್ ಇರಲ್ಲ, ನಿದ್ರೆ ಮಾಡಕ್ಕೂ ಟೈಮ್ ಇರಲ್ಲ, 1 ಸೆಕೆಂಡ್ ಅಶರೀರಿ ಆದ್ರೆ ಮುಗೀತು. ಆದ್ರೆ 2500 ವರ್ಷ ನಿಮ್ಮ ಇಲ್ಲಿ ಎಲ್ಲ ಕಾರೋಬಾರು ಬಂದಾಗಿರುತ್ತೆ. ಇಲ್ಲಿ ಎಲ್ಲ ಲೆಕ್ಕಾಚಾರನೂ ಚುಕ್ತ ಆಗುತ್ತೆ, ರೆಕಾರ್ಡ್ ಕ್ಲೋಸ್ ಆಗುತ್ತೆ. एक ही रिकॉर्ड बहुत बड़ा कहेंगे फिर आत्मा भी इतनी बड़ी होनी चाहिए, परंतु नहीं, इतनी छोटी आत्मा में 84 जन्मों का पार्ट है. ಬಾಬಾ ಹೇಳ್ತಾರೆ ಎಲ್ಲ ಆತ್ಮಗಳು ಲೆಕ್ಕಾಚಾರ ಚುಕ್ತ ಮಾಡ್ತಾರೆ, ಎಲ್ಲರದು ಇಲ್ಲಿ ಪಾತ್ರ ಮುಗಿಯುತ್ತೆ, ಮತ್ತೆ ಸತ್ಯಯುಗದಿಂದ ಹೊಸ ಪಾತ್ರ ಶುರು ಆಗುತ್ತೆ. ಆತ್ಮ ಎಷ್ಟು ಚಿಕ್ಕದಿದೆ, ಇಷ್ಟು ಚಿಕ್ಕ ಆತ್ಮದಲ್ಲಿ 84 ಜನ್ಮದ ಪಾತ್ರ ನಿಗದಿ ಇದೆ. आत्मा अविनाशी, इनके सिर्फ वंडर कहेंगे, ऐसा आश्चर्यवत चीज और कोई हो न सके. ಇದೆಂತ ಅದ್ಭುತ ಆತ್ಮ ಅಂದ್ರೆ ಬಾಬಾ ಹೇಳ್ತಾರೆ ಆಶ್ಚರ್ಯದ ಮಾತೇನು ಅಂದ್ರೆ ಆತ್ಮ ಎಷ್ಟು ಚಿಕ್ಕದು, ಅದ್ರೊಳಗಡೆ ಏನೆಲ್ಲ ರೆಕಾರ್ಡ್ ಇದೆ, ಇದಕ್ಕಿಂತ ಅದ್ಭುತ ಆಶ್ಚರ್ಯ ಜಗತ್ತಲ್ಲಿ ಇನ್ಯಾವುದೂ ಇಲ್ಲ. ಮನುಷ್ಯರು ನೋಡ್ತಾ ಇರೋದೆಲ್ಲ ಏನ್ ಆಶ್ಚರ್ಯ ಅದ್ಭುತ ವಿಸ್ಮಯ ಅನ್ಸುತ್ತೆ.
ಎಲ್ಲದಕ್ಕಿಂತ ವಿಸ್ಮಯ ಇದೆ ಆತ್ಮದಲ್ಲಿ. बाबा के लिए तो कहते सत्युग त्रेता के समय विश्राम में रहते हैं. ಶಿವ ಬಾಬಾ ಅವ್ರು ಏನ್ ಮಾಡ್ತಾರೆ ಅವಾಗ? ಅವ್ರಿಗೆ ಫುಲ್ ರೆಸ್ಟ್. ಸತ್ಯ ತ್ರೇತಾಯುಗದಲ್ಲಿ ನೀವು ಸುಖವಾಗಿರುವಾಗ ಬಾಬಾ ಅವರು ವಿಶ್ರಾಂತಿಯಲ್ಲಿ ಇರ್ತಾರೆ. ಇಲ್ಲಿ ಸಂಗಮ್ ಯುಗದಲ್ಲಿ ನಮ್ಮ ಹತ್ರ ತಲೆ ಚಚ್ಕೊಂಡು ಎಷ್ಟೊಂದು ಬಾಬಾ ಅವ್ರು ನಮ್ಮ ಕಲ್ಯಾಣ ಮಾಡಕ್ಕೆ ಎಷ್ಟು ಪರಿಶ್ರಮ ಪಟ್ಟು ನಮಗ್ ಸುಖವಾಗಿಟ್ಟು ಅವ್ರು ಹೋಗಿ ವಿಶ್ರಾಂತಿ ಪಡೀತಾರೆ. ನೀವು ಆಲ್ರೌಂಡ್ ಪಾರ್ಟ್ ಮಾಡ್ತೀರಿ, ಎಲ್ಲರಿಗಿಂತ ಜಾಸ್ತಿ ಪಾರ್ಟ್ ಹಮಾರ ಪಾರ್ಟ್ ಹೇ. ಬಾಪ್ ವರ್ಷಾ ಬಿ ಊಂಚ್ ದೇತೆ ಹೇ. ನಮ್ಮ ಪಾರ್ಟೇ ಶ್ರೇಷ್ಠ ಪಾತ್ರ. ಬಾಬೋರ್ ಆಸ್ತಿನೂ ಶ್ರೇಷ್ಠವಾಗಿರೋದು ಕೊಡ್ತಾರೆ. ಬಾಬಾ ಹೇಳ್ತಾರೆ 84 ಜನ್ಮ ಬಿ ತುಮ್ ಹಿ ಲೇತೆ ಹೋ, ಹಮಾರಾ ತು ಪಾರ್ಟ್ ಫಿರ್ ಐಸಾ ಹೇ ಜೋ ಔರ್ ಕೋಯಿ ಬಜಾ ನ ಸಕೆ. ಬಾಬಾ ಹೇಳ್ತಾರೆ ನೀವೇ 84 ಜನ್ಮದ ಪಾತ್ರ ಮಾಡ್ತೀರಿ, ನನ್ನ ಪಾತ್ರನ ಇನ್ಯಾರು ಮಾಡಕ್ಕಾಗಲ್ಲ. ವಂಡರ್ಫುಲ್ ಬಾತೆ ಹೇನ. ಬಾಬೋರ್ ಪಾತ್ರ ಮಾಡಕ್ ಇನ್ನೊಬ್ರು ಬಾಬೋರ್ ಎಲ್ಲಿದ್ದಾರೆ? ये भी वंडर है जो आत्माओं को बापेट समझाता है. ಇದು ಬಹಳ ಅದ್ಭುತ. ಆತ್ಮಗಳಿಗೆ ಬಾಬಾ ಪರಮ ಆತ್ಮ ಕುತ್ಕೊಂಡು ತಿಳಿಸ್ಕೊಡ್ತಾರೆ. ಆತ್ಮ ಮೇಲ್ ಫಿಮೇಲ್ ಇಲ್ಲ, ಆತ್ಮ ಸ್ತ್ರೀ ಪುರುಷ ಅಲ್ಲ. ಯಾವಾಗ ಶರೀರ ಧರಿಸ್ಕೊಳ್ಳುತ್ತೆ ಆತ್ಮ, ಆವಾಗ ಅದು ಸ್ತ್ರೀ ಅಥವಾ ಪುರುಷ ಶರೀರವನ್ನ ಧರಿಸ್ಕೊಳ್ಳುತ್ತೆ. ಆತ್ಮ ಸ ಬಚ್ಚೆ ಹೇ ತೋ ಭಾಯಿ ಭಾಯಿ ಹೋ ಜಾತಿ ಹೇ. ಆತ್ಮಗಳೆಲ್ಲ ಮಕ್ಕಳು, ಪರಸ್ಪರ ನೀವು ಸಹೋದರ ಸಹೋದರರು. ಭಾಯಿ ಭಾಯಿ ಹೇ ಜರೂರ್ ವರ್ಷಾ ಪಾನೆ ಕೆ ಲಿಯೇ. ಸಹೋದರ ಸಹೋದರರು ತಂದೆ ಹತ್ರ ಯಾಕೆ ಬಂದಿದ್ದೀರಿ? ಆಸ್ತಿ ತಗೊಳಕ್ಕೆ. ಆತ್ಮ ಬಾಪ್ಕ ಬಚ್ಚಾ ಹೇನಾ. ಎಲ್ಲ ಆತ್ಮಗಳು ಬಾಬೋರ್ ಮಕ್ಕಳಲ್ವಾ. ಆಸ್ತಿ ತಗೊಳಕ್ಕೆ ಬಾಬೋರಿಂದನೇ ತಗೊಳಕ್ ಸಾಧ್ಯ. ಇಸಿಲಿಯೇ ಮೇಲ್ ಹಿ ಕಹೆಂಗೆ. ಎಲ್ಲರೂ ಆಸ್ತಿಯ ಹಕ್ಕುದಾರರು. ಕಲಿಯುಗದ ಕಾನೂನು ಇತ್ತಲ್ಲ, ಗಂಡು ಮಕ್ಕಳೇ ಆಸ್ತಿಗೆ ಹಕ್ಕುದಾರರು ಅಂತ. ಹಂಗೆ ನಾವು ಎಲ್ಲ ಗಂಡು ಮಕ್ಕಳೇನೆ ಬಾಬೋರಿಗೆ. ಯಾಕೆಂದ್ರೆ ಆತ್ಮ ಅಂದ್ರೆ ಪುರುಷ, ಎಲ್ಲರೂ ಗಂಡು ಮಕ್ಕಳು. ನೋಡಿ ಬಾಬೋರ್ ಪ್ರತಿನಿತ್ಯ ಕರೆಯೋದಾದ್ರೂ ಏನು, ಮೀಟೆ ಬಚ್ಚಿ ಅಂತ ಕರೀತಾರೆ. ಯಾವಾಗಾದ್ರೂ ಮೀಟೆ ಬಚ್ಚೆ, ಬಚ್ಚೆ ಅಂದ್ರೆ ಅಲ್ಲೇ ಆತ್ಮಸ್ಮೃತಿ ಬಂದ್ಬಿಡ್ಬೇಕು ನಮ್ಗೆ. ಸಬ್ ಆತ್ಮೋಂ ಕಾ ಹಕ್ಕೆ ಬಾಪ್ಸೆ ವರ್ಷಾ ಲೇನೇಕ. ಎಲ್ಲ ಆತ್ಮಗಳಿಗೂ ಹಕ್ಕಿದೆ ಬಾಬೋರಿಂದ ಆಸ್ತಿ ತಗೊಳಕ್ಕೆ. ಉಸ್ಕೆ ಲಿಯೇ ಬಾಪ್ಕೋ ಯಾದ್ ಕರ್ನಾ ಹೈ. ಆದ್ರೆ ಅದಕ್ಕೋಸ್ಕರ ಬಾಬೋರ ನೆನ್ಪು ಮಾಡ್ಬೇಕು. ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಳ್ಳಿ. ನೀವೆಲ್ಲರೂ ಸಹೋದರರು. ಆತ್ಮ ಆತ್ಮ ಹೀ ಹೇ. ಆತ್ಮಕ್ಕೆ ಇನ್ನೊಂದು ಹೆಸರೇನೂ ಇಲ್ಲ. ಆತ್ಮ ಅಂದ್ರೆ ಆತ್ಮನೇ. ಅದೆಂದು ಕಭಿ ಬದಲ್ತಿ ನಹಿ, ಬಾಕಿ ಶರೀರ್ ಕಭಿ ಮೇಲ್ ಕಾ ಕಭಿ ಫೀಮೇಲ್ ಕಾ ಲೇತಿ ಹೇ. ಆತ್ಮ ಎಂದು ಚೇಂಜ್ ಆಗಲ್ಲ, ಶರೀರ ಚೇಂಜ್ ಆಗುತ್ತೆ. ಕೆಲವು ಜನ್ಮ ಸ್ತ್ರೀ ಶರೀರ, ಕೆಲವು ಜನ್ಮ ಪುರುಷ ಶರೀರವನ್ನ ಧರಿಸ್ಕೊತೀರಿ. ಬಡಿ ಅಟ್ಪಟಿ ಬಾತೆ ಸಮಜ್ನೆ ಕಿ ಅವ್ರು ಕೋಯಿ ಬಿ ಸುನಾ ನ ಸಕೆ. ಇದೆಲ್ಲ ಒಂದು ವಿಚಿತ್ರವಾದ ಮಾತು. ನಾವೇ ಹೇಳ್ತಾರೆ ಇದು ಈ ತರ ಮಾತು ಯಾರು ಹೇಳಕ್ಕಾಗಲ್ಲ. ಈ ಅಟ್ಪಟಿ ಮಾತು ಬಾಬೋರ್ ಮಾತ್ರ ಹೇಳಕ್ಕಾಗುತ್ತೆ, ಬಿಟ್ರೆ ಇನ್ಯಾರು ಹೇಳಕ್ಕಾಗಲ್ಲ. ಬಾಪ್ಸೆ ಯ ತುಮ್ ಬಚ್ಚೋ ಸೆ ಹಿ ಸುನ್ ಸಕ್ತೆ. ಕೇಳೋದಾದ್ರೆ ಬಾಬೋರಿಂದ ಕೇಳ್ಬೋದು, ಇನ್ ಕೇಳೋದಾದ್ರೆ ನೀವು ಮಕ್ಕಳಿಂದ ಕೇಳ್ಬೋದಷ್ಟೇ. बाप तो तुम बच्चों से ही बात करते हैं, आगे तो सबसे मिलते थे, सबसे बात करते थे, अभी करते करते आखिरी तो कोई से बात ही नहीं करेंगे. ಬಾಬಾ ಹೇಳ್ತಾರೆ ಬಾಬೋರ್ ನಿಮ್ಮ ಮಕ್ಕಳ ಜೊತೆನೆ ಮಾತಾಡೋದು. ಮೊದಲು ಎಲ್ಲರ ಜೊತೆ ಮಿಲನ ಮಾಡ್ತಾ ಇದ್ರು ಬಾಬೋರು, ಎಲ್ಲರ ಜೊತೆ ಮಾತಾಡ್ತಾ ಇದ್ರು. ಈಗ ಮಾಡ್ತಾ ಮಾಡ್ತಾ ಕೊನೆಗೆ ಕೊಯ್ಸೆ ಬಾತ್ ಹಿ ನೈ ಕರೆಂಗೆ, ಸೈಲೆನ್ಸ್. ನಮ್ಮನ್ನು ಈ ಶಬ್ದದಿಂದ ದೂರ ಕರ್ಕೊಂಡು ಹೋಗಕ್ಕೆ ಬಂದಿದ್ದಲ್ವಾ, ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಶಬ್ದದಲ್ಲಿ ಬಂದ್ರು. ಈಗ ಶಬ್ದದಿಂದ ದೂರ. ಸನ್ ಶೋಸ್ ಫಾದರ್ ಹೇನಾ. बच्चों को ही पढ़ाना है, तुम बच्चे ही बहुतों की सर्विस कर ले आते हो. बाबा समझते बहुतों को आप समान बनाकर ले आते हैं. ಬಾಬಾ ಹೇಳ್ತಾರೆ ನೀವು ಮಕ್ಕಳೇ ತಂದೆಯನ್ನ ಶೋ ಮಾಡುವಂತವ್ರು. ಬಾಬೋರ್ ಮಕ್ಕಳಿಗೆ ಓದಿಸ್ತಾರೆ. ನೀವು ಮಕ್ಕಳು ಬಹಳಷ್ಟು ಆತ್ಮಗಳ ಸರ್ವಿಸ್ ಮಾಡಿ ಕರ್ಕೊಂಬರ್ಬೇಕು. ಬಾಬೋರ್ ತಿಳ್ಕೊತಾರೆ ಈ ಮಗು ಅನೇಕ ಆತ್ಮಗಳನ್ನ ತನ್ನ ಸಮಾನ ಮಾಡ್ಕೊಂಡು ಕರ್ಕೊಂಬಂದಿದ್ದಾರೆ ಅಂತ. ಬಡಾ ರಾಜ ಬನೆಂಗೆ ಚೋಟಾ ರಾಜ ಬನೆಂಗೆ, ಅದ್ರೆಲ್ಲದ್ರಲ್ಲಿ ಸರ್ವಿಸ್ ಇಂದನೇ ಗೊತ್ತಾಗುತ್ತೆ ಬಾಬೋರಿಗೆ ಯಾರು ದೊಡ್ಡ ರಾಜರಾಗ್ತಾರೋ, ಯಾರು ಚಿಕ್ಕ ರಾಜ ಸಾಮಂತ ರಾಜರಾಗ್ತಾರೋ ಎಲ್ಲ ಬಾಬೋರಿಗೆ ಗೊತ್ತಾಗುತ್ತೆ. ತುಮ್ ರೂಹಾನಿ ಸೇನಾ ಬಿ ಹೋ तो सबको रावण की जंजीरों से छुड़ाए अपनी ಮಿಷನ್ में ले आते हो. ನೀವು ಆತ್ಮೀಯ ಸೈನಿಕರು ಕೂಡ ಹೌದು.
ಎಲ್ಲರನ್ನ ರಾವಣನ ಜಂಜಾಟದಿಂದ ಬೇಡಿಯನ್ನ ಬಿಡಿಸಿ ಬಾಬುವ್ರ ಹತ್ರ ಈಶ್ವರೀಯ ವಿಶ್ವವಿದ್ಯಾಲಯ ಕರ್ಕೊಂಬರ್ತೀರಿ ಅಲ್ವಾ. ಜಿತನಿ ಜೋ ಸರ್ವಿಸ್ ಕರ್ತೆ ಉತ್ನಾ ಫಲ್ ಮಿಲ್ತಾ ಹೈ. ಯಾರೆಷ್ಟು ಸರ್ವಿಸ್ ಮಾಡ್ತಿರೋ ಅಷ್ಟು ಫಲ ಸಿಗುತ್ತೆ. ಜಿಸ್ಸೆ ಜಿಸ್ನೆ ಜಾಸ್ತಿ ಭಕ್ತಿ ಕಿ ವೈ ಜಾಸ್ತಿ ಹೋಶಿಯಾರ್ ಹೋತೆ ಹೇ. ಯಾರು ಹೆಚ್ಚು ಭಕ್ತಿ ಮಾಡಿದರೋ ಅವರಷ್ಟು ಜಾಸ್ತಿ ಬುದ್ಧಿವಂತರು, ಜ್ಞಾನದಲ್ಲಿ ಬುದ್ಧಿವಂತರು, ಅವರೇ ಜಾಸ್ತಿ ಬಾಬೋರಿಂದ ಆಸ್ತಿ ತಗೊಳ್ಳೋರು. ಇದು ವಿದ್ಯೆ. ಜೋ ಅಚ್ಚಿ ರೀತಿ ಪಡಾಯಿ ನೈ ಕಿ ತೋ ಫೇಲ್ ಹೋ ಜಾಯೆಂಗೆ. ಇದು ವಿದ್ಯೆ, ಇದು ಸ್ಕೂಲ್. ನಾವೇ ಹೇಳ್ತಾರೆ ಚೆನ್ನಾಗಿ ಓದಲ್ಲ ಅಂದ್ರೆ ಫೇಲ್ ಆಗ್ತೀರಿ. ಈ ವಿದ್ಯೆ ಬಹಳ ಸಹಜ. ಸಮಜ್ನಾ ಅವ್ರ ಸಮಜಾನಾ ಭಿ ಹೇ ಸಹಜ್. ತಿಳ್ಕೋಬೇಕು, ಬೇರೆಯವರಿಗೂ ತಿಳಿಸ್ಕೊಡ್ಬೇಕು ಸಹಜ. ಇಲ್ಲೇನು ಕಷ್ಟದ ಮಾತಿಲ್ಲ. ಆದ್ರೆ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ, ಉಸ್ಮೆ ತೋ ಸಬ್ ಚಾಹಿಯೇನಾ. ಮಾಡಿದ್ರೆ ತುಂಬಾ ಸಹಜ. ಬಾಬೋರು ಹೇಳೋದಕ್ಕಿಂತ ಇನ್ ಸಹಜ ಪ್ರಪಂಚದ ಯಾವುದು ಇಲ್ಲ. ಆದ್ರೆ ಇಷ್ಟು ಸಹಜ ಆದ್ರೂ ಎಲ್ರೂ ಮಾಡಕ್ಕಾಗಲ್ಲ, ಒಂದೇ ರೀತಿನೂ ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ, ಅಲ್ಲಿ ಎಲ್ಲಾ ಪದವಿಯವರು ಬೇಕಲ್ವಾ. ಪುರುಷಾರ್ಥ ಕರ್ನಾ ಹೇ ಉಸ್ಮೆ ಊಂಚ್ ಪದ್ ಪಾಯ್. ಪುರುಷಾರ್ಥ ಮಾಡ್ಬೇಕು ನೀವು, ಅಲ್ಲಿ ನಾವು ಉನ್ನತ ಪದವಿಯನ್ನ ಪಡ್ಕೊಳ್ಳಿಕ್ಕೆ. मृत्यु लोक से ट्रांसफर होकर अमर लोक में जाना है. जितना पढ़ेंगे उतना अमरपुरी में ऊंच पद पाएंगे. ಬಾವೆ ಹೇಳ್ತಾರೆ ಮೃತ್ಯು ಲೋಕದಿಂದ ಟ್ರಾನ್ಸ್ಫರ್ ಆಗಿ ಅಮರ ಲೋಕಕ್ಕೆ ಹೋಗ್ಬೇಕು. ಎಷ್ಟು ಚೆನ್ನಾಗಿ ವಿದ್ಯೆ ಓದ್ತಿರೋ ಅಷ್ಟು ಅಮರಪುರಿಯಲ್ಲೂ ಉನ್ನತವಾದ ಪದವಿಯನ್ನ ಪಡ್ಕೊಳ್ತೀರಿ. बाप को प्यार भी करना होता है क्योंकि वह है बहुत प्यारे थे प्यारी वस्तु. ಬಾಬೋರ್ನ ಪ್ರೀತಿನೂ ಮಾಡಬೇಕು, ಏಕೆಂದ್ರೆ ಅವರೇ ಎಲ್ಲದಕ್ಕಿಂತ ಎಲ್ಲರಿಗಿಂತ ಪ್ರಿಯದ್ರಲ್ಲಿ ಬಹಳ ಪ್ರಿಯವಾದ ವಸ್ತು, ಪ್ರೀತಿಯ ಸಾಗರನು. ಏಕರಸ್ ಪ್ಯಾರ್ ಹೋ ನ ಸಕೆ, कोई याद करते कोई नहीं करते, इसको समझाने के भी नशा रहता है ना. ಪ್ರೀತಿಯ ಸಾಗರ ಹೌದು, ಹಾಗಂತ ಎಲ್ಲರ ಮೇಲೂ ಒಂದೇ ತರ ಪ್ರೀತಿ ಏಕರಸವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವ್ರು ನೆನ್ಪು ಮಾಡ್ತಾರೆ, ಕೆಲವ್ರು ಮಾಡಲ್ಲ. ಯಾರಿಗಾದ್ರೂ ಈ ಜ್ಞಾನ ತಿಳಿಸೋ ನಶೆನೂ ಇರ್ಬೇಕಲ್ಲ ನಿಮ್ಮ ಮಕ್ಕಳಿಗೆ. ಬಡಾ ಟೆಂಪ್ಟೇಷನ್ ಹೇ. कोई को भी बताना है ये ಯೂನಿವರ್ಸಿಟಿ है, ये ಸ್ಪಿರಿಚುವಲ್ ಪಡಾಯಿ है. ನಾವೇ ಹೇಳ್ತಾರೆ ಇದು ಎಲ್ಲರಿಗೂ ತಿಳಿಸ್ಕೊಡ್ಬೇಕು ನೀವು, ಇದು ಯೂನಿವರ್ಸಿಟಿ. ಈ ಯೂನಿವರ್ಸಿಟಿ ಯಾವ ಯೂನಿವರ್ಸಿಟಿ? ಇಲ್ಲಿ ಸ್ಪಿರಿಚುವಲ್ ವಿದ್ಯೆ, ಈಶ್ವರೀಯ ವಿಶ್ವವಿದ್ಯಾಲಯ ಇದು. ऐसा चित्र और कोई स्कूल में नहीं दिखाए जाते हैं. ಬಾಬೋರ್ ಹತ್ರ ಇರೋ ಚಿತ್ರಗಳು ಯಾವುದನ್ನೋ ಇನ್ಯಾವ ಸ್ಕೂಲಲ್ಲೂ ತೋರ್ಸಕ್ಕೆ ಸಾಧ್ಯ ಇಲ್ಲ. ದಿನ ಪ್ರತಿದಿನ ಇನ್ನೂ ಚಿತ್ರಗಳು ಹೊಸ ಹೊಸದು ಬರ್ತಾ ಹೋಗುತ್ತೆ. ಮನುಷ್ಯರಿಗೆ ನೋಡಿದ್ರೇನೆ ಅರ್ಥ ಆಗ್ಬಿಡುತ್ತೆ. ನೋಡಿ ಇವತ್ತು 21 ವಿಂಗ್ಸ್ ಇದೆ, ಆ ವಿಂಗ್ಸ್ ಇಂದ ಎಷ್ಟೊಂದು ಚಿತ್ರಗಳಿದೆ. ಮನುಷ್ಯರಿಗೆ ಆ ವರ್ಗದವರು ಆ ಚಿತ್ರ ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. सीडी भी बहुत अच्छी है. सीडी ಚಿತ್ರನೂ ಚೆನ್ನಾಗಿದೆ. परंतु देवता धर्म का नहीं होगा उनको समझ में नहीं आए. ಅಷ್ಟೇ. ಎಷ್ಟೇ ಸಹಜ, ಎಷ್ಟೇ ಚೆನ್ನಾಗಿರ್ಲಿ, ಆದ್ರೆ ಯಾರು ದೇವತಾ ಧರ್ಮದವರು ಅಲ್ವೋ ಅವ್ರಿಗೇನು ಅರ್ಥ ಆಗಲ್ಲ. ಯಾರು ಈ ಕುಲದವರು ಅವ್ರಿಗೆ ಈ ಬಾಣ ನಾಟುತ್ತೆ. ಯಾರು ನಮ್ಮ ದೇವತಾ ಧರ್ಮದ ಎಲೆಗಳು ಅವರೇ ಇಲ್ಲಿಗೆ ಬರ್ತಾರೆ. ತುಮ್ಕೋ ಫೀಲ್ ಹೋಗಾ ಯೇ ಬಹುತ್ ರುಚಿ ಸೆ ಸುನ್ ರಹೇ ಹೇ. ನೋಡಿ, ನೀವು ಜ್ಞಾನ ಹೇಳುವಾಗ ಎಲ್ಲರೂ ಒಂದೇ ರೀತಿ ಕೇಳಲ್ಲ. ಯಾರಾದ್ರೂ ನೋಡಿದ್ರೆ, ಕೆಲವ್ರ ಚೆಹರೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಇಂಟ್ರೆಸ್ಟ್ ಇಂದ ಕೇಳ್ತಾ ಇದ್ದಾರೆ ಅಂತ. कोई तो ऐसे ही चले जाएंगे. दिन प्रतिदिन नए नए बातें भी बच्चों को समझाते रहते हैं. ಕೆಲವ್ರು ಹಂಗೆ ಹೊರಟೋಗ್ಬಿಡ್ತಾರೆ. ದಿನ ಪ್ರತಿದಿನ ಹೊಸ ಹೊಸ ಮಾತುಗಳನ್ನು ಬಾಬೋರ್ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇರ್ತಾರೆ. ಮಕ್ಕಳಿಗೆ ಸರ್ವಿಸ್ ಇಂದು ಬಡ ಶೌಕ್ ಚಾಹಿಯೆ, ಬಹಳ ರುಚಿ ಇರಬೇಕು. ಯಾರು ಸರ್ವಿಸ್ ಅಲ್ಲಿ ತತ್ಪರರಾಗಿರ್ತಾರೋ ಅವರೇ ಬಾಬೋರ ಹೃದಯ ಸಿಂಹಾಸನದಲ್ಲಿ ಕೂತ್ಕೊಳ್ತಾರೆ, ಅವರೇ ಭವಿಷ್ಯ ಸಿಂಹಾಸನದಲ್ಲೂ ಕೂತ್ಕೊಳ್ತಾರೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆಲ್ಲ ಸಾಕ್ಷಾತ್ಕಾರಗಳಾಗುತ್ತೆ. ಉಸ್ ಖುಷಿ ಮೇ ತುಮ್ ರಹೇಂಗೆ. ಆ ಸಾಕ್ಷಾತ್ಕಾರದ ಖುಷಿಯಲ್ಲೇ ಇರ್ತೀರಿ. ದುನಿಯಾ ಮೇ ತೋ ಆಹಾಕಾರ ಬಹುತ್ ಹೋನಾ ಹೇ. ಪ್ರಪಂಚದಲ್ಲಂತೂ ಆಹಾಕಾರ ತುಂಬಾ ಆಗುತ್ತೆ, ರಕ್ತದ ನದಿ ಹರಿಯುತ್ತೆ. ಬಹಾದೂರ್ ಸರ್ವಿಸ್ ವಾಲೆ ಕಭಿ ಭೂಕ್ ನಹಿ ಮರೆಂಗೆ, ಪರಂತು ಯಹಾ ತೋ ತುಮ್ಕೋ ವನವಾಹ ಮೇ ರಹನಾ ಹೇ.
ಯಾರು ಮಹಾವೀರರು ಚೆನ್ನಾಗಿ ಸರ್ವಿಸ್ ಮಾಡ್ತಾರೋ ಅವರೆಂದೂ ಅಶ್ವಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈಗ ನೀವು ತಂದೆ ಮನೆಯಲ್ಲಿದ್ದೀರಾ, ವನವಾಸದಲ್ಲಿದ್ದೀರಾ, ತುಂಬಾ ಸಿಂಪಲ್ ಆಗಿರ್ಬೇಕು. ಸುಖ ಬಿ ವಹಾ ಮಿಲೇಗ ಅಂದ್ರೆ ಇಲ್ಲಿ ತುಂಬಾ ಸಿಂಪಲ್, ಸರಳವಾಗಿರ್ಬೇಕು. ಇಲ್ಲಿ ಆಹಾರ ಪಾನೀಯ ಜೀವನ ಎಲ್ಲ ಸಿಂಪಲ್ ಆಗಿರ್ಬೇಕು. ಸುಖ ಅಲ್ಲಿ ತುಂಬಾ ಇದೆ. ಕನ್ಯಾ को तो वनवा में बिठाते ना, ससुर घर जाकर खूब पहनना, तुम भी ससुर घर जाते हो वह नशा रहता, वह है सुखधाम. ತಂದೆ ಮನೆಯಲ್ಲಿದ್ದಾಗ ಸಿಂಪಲ್ ಆಗಿರ್ತಾರೆ. ಅದೇ ಮದ್ವೆ ಮಾಡ್ಕೊಂಡು ಶೃಂಗಾರ ಮಾಡ್ಕೊಂಡು ಎಲ್ಲ ಬೇಕಾದಷ್ಟು ಆಭರಣಗಳನ್ನು ಹಾಕೊಂಡು ಹೋಗ್ತಾರೆ. ಬಾವಿ ಹೇಳ್ತಾರೆ ಇದು ತಂದೆ ಮನೆ ಸಂಗಮ್ ಯುಗ, ಅತ್ತೆ ಮನೆ ನಮ್ದು ಸತ್ಯಯುಗ. ಆ ಅತ್ತೆ ಮನೆಯಲ್ಲಿ ಹೋಗೋ ನಶೆ ಇರ್ಬೇಕು, ಅದು ಸುಖಧಾಮ. ಅಲ್ಲೆಲ್ಲ ಶೃಂಗರಿತವಾಗಿರ್ತೀರಿ. ಅಲ್ಲಿರೋಷ್ಟು ಶೃಂಗಾರ ಇನ್ನೆಲ್ಲಿರುತ್ತೆ. ಆದ್ರೆ ಅದು ತಗೋಬೇಕು ಅಂದ್ರೆ ಇಲ್ಲಿ ಸಿಂಪಲ್ ಆಗಿ. ಅಚ್ಚ ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು, ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. धारणेगोस्कर मुख्य सारांश. माला में पिरोने के लिए देही अभिमानी बन तीव्र वेग से याद की यात्रा करनी है. ಮಾಲೆಯ ಮಣಿಗಳಾಗ್ಲಿಕ್ಕೆ ದೇಹಿ ಅಭಿಮಾನಿಗಳಾಗಿ ತೀವ್ರ ವೇಗದಿಂದ ನೆನಪಿನ ಯಾತ್ರೆಯನ್ನ ಮಾಡಿ, ಬಾಬೋರ ಆದೇಶದಂತೆ ನಡೆದು ಪಾವನರಾಗಿ. ಎರಡನೇದು, ಬಾಬೋರ ಪರಿಚಯ ಕೊಟ್ಟು ಅನೇಕ ಆತ್ಮಗಳನ್ನು ತನ್ನ ಸಮಾನ ಮಾಡ್ಕೊಳ್ಳೋ ಸರ್ವಿಸ್ ಮಾಡಿ. ಇಲ್ಲಿ ತಂದೆ ಮನೆಯಲ್ಲಿದ್ದೀರಿ, ವನವಾಸದಲ್ಲಿದ್ದೀರಿ, ಸಿಂಪಲ್ ಆಗಿರಿ. ಅಂತಿಮ ಆಹಾಕಾರದ ದೃಶ್ಯಗಳನ್ನು ನೋಡ್ಲಿಕ್ಕೆ ಮಹಾವೀರರಾಗಿ. ಅಂತಿಮ ಆಹಾಕಾರ ದೃಶ್ಯ ನಾವು ಹೇಳ್ತಲ್ಲ, ರಕ್ತದ ನದಿ ಹರಿಯುತ್ತೆ, ಏನೆಲ್ಲ ಆಗುತ್ತೆ 5 ತತ್ವಗಳದ್ದು, ಆ ಎಲ್ಲ ದೃಶ್ಯ ನೋಡ್ಬೇಕಾದ್ರೆ ಮಹಾವೀರರೇ ಆಗಿರ್ಬೇಕಾಗತ್ತೆ. वरदान. बंधनों के पिंजड़े को तोड़कर जीवन मुक्त स्थिति का अनुभव करने वाले सच्चे ट्रस्टी भव. ಬಂಧನಗಳ ಪಂಜರವನ್ನು ಮುರಿದು ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡುವಂತವರೇ ಸತ್ಯ ಟ್ರಸ್ಟಿ ಭವ. ಶರೀರ ಕಾ ವ ಸಂಬಂಧ ಕಾ ಬಂಧನ್ ಬಿ ಪಿಂಜಡಾ ಹೈ. ಆತ್ಮಕ್ಕಿದು ಪಂಜರ ಅಲ್ಲ ಮೊದಲನೇದು. ಈ ಶರೀರದ ಸಂಬಂಧಗಳು ಪಂಜರ ಆತ್ಮ ಪಕ್ಷಿಗೆ. और ज्यादाई भी निमित्त मात्र निभानी है, लगाव से नहीं, तब कहेंगे निर्बंधन. ನಿಮ್ಮ ಕರ್ತವ್ಯ ಜವಾಬ್ದಾರಿ ಎಲ್ಲ ನಿಮಿತ್ತ ಮಾತ್ರ ನಿಭಾಯಿಸಿ, ಸೆಳೆತ ಆಕರ್ಷಣೆ ಮೋಹದಿಂದ ಅಲ್ಲ, ಆವಾಗ ನೀವು ನಿರ್ಬಂಧನರಾಗ್ತೀರಿ. तो ट्रस्टी बनकर चलते वही निर्बंधन, यदि कोई भी मेरापन है पिंजड़े में बंद है. ಟ್ರಸ್ಟಿಯಾಗಿ ನಡೀತೀರಿ ಅಂದ್ರೆ ನಿರ್ಬಂಧನರು, ಸ್ವತಂತ್ರರು. ಏನಾದ್ರೂ ನನ್ನತನದ ಪಂಜರದಲ್ಲಿ ಇದೀರಿ, ನನ್ನತನ ಅಂದ್ರೆ ಅದು ಪಂಜರ, ಬಂಧನದಲ್ಲಿದ್ದೀರಿ ಅಂತ. ಅಭಿ ಪಿಂಜಡೆ ಕಿ ಮೈನಾ ಸೆ ಫರಿಷ್ಠೆ ಬಂದೆ. ಪಂಜರದ ಪಕ್ಷಿಯಿಂದ ಈಗ ನೀವು ಫರಿಷ್ಠೆಗಳಾಗಿದ್ದೀರಿ. ಆದ್ದರಿಂದ ಕಹಾ ಜರಾ ಬಿ ಬಂಧನ್ ನ ಹೋ, ಎಲ್ಲೂ ಸ್ವಲ್ಪನೂ ನಿಮ್ಗೆ ಬಂಧನ ಇರಬಾರ್ದು. ಯಾವುದು ನನ್ನದು ಅನ್ನೋದೇ ಬಂಧನ. ಮನ್ ಕಾ ಬಿ ಬಂಧನ್ ನಹಿ, ಕ್ಯಾ ಕರೂ ಕೈಸಾ ಕರೂ ಚಾಹತಾ ಹೂಂ ಹೋತಾ ನಹಿ, ಯೇ ಬಿ ಮನ್ ಕಾ ಬಂಧನ್ ಹೈ. ಮನಸ್ಸಿನ ಬಂಧನನೂ ಇರಬಾರ್ದು. ಮನಸ್ಸಿನ ಬಂಧನ ಅಂದ್ರೆ ಏನು? ಗೊಂದಲ, ಏನ್ ಮಾಡ್ಲಿ, ಹೆಂಗ್ ಮಾಡ್ಲಿ, ನಂಗೆ ಮಾಡಕ್ಕಿಷ್ಟ ಮಾಡಕ್ ಆಗಲ್ಲ, ಇದು ಒಂದು ಬಂಧನನೇ. ಯಾವಾಗ ಮರುಜೀವ ಆಗಿದಿರಿ, ಪ್ರಕಾರಕ್ಕೆ ಬಂಧನ ಸಮಾಪ್ತ. ತನುವಿನ ಬಂಧನ, ಸಂಬಂಧಗಳ ಬಂಧನ, ಮನಸ್ಸಿನ ಬಂಧನ, ಎಲ್ಲ ಬಂಧನಗಳು ಸಮಾಪ್ತಿ. ಸದಾ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಆಗ್ತಾ ಇರುತ್ತೆ. ಬಂಧನಗಳ ಏನು ಪಂಜರ ಇದೆ ಅದನ್ನ ಮುರಿದು ಹಾಕಿ, ಯಾವಾಗ ನಾನು ನಿಮಿತ್ತ ಟ್ರಸ್ಟಿ ಅಂತ ಇರ್ತೀರಿ. ಬಾಬಾ ಹೇಳ್ತಾರೆ ನಿರ್ಬಂಧನರು, ಸ್ವತಂತ್ರರು.
ಆವಾಗಲೇ ನಿಮಗೆ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಆಗುತ್ತೆ. ಸ್ಲೋಗನ್, ಸಂಕಲ್ಪೋं को बचाओ, समय बोल सब ಸ್ವತಃ ಬಚ್ ಜಾಯೆಂಗೆ. ಒಂದು ವ್ಯರ್ಥ ಸಂಕಲ್ಪ ಮಾಡಿದ್ರೆ ಎಲ್ಲ ವ್ಯರ್ಥ ಆಗುತ್ತೆ ಅಂದ್ರು ಬಾಬು. ಇವತ್ತೇನು ಹೇಳ್ತಾರೆ, ಸಂಕಲ್ಪಗಳನ್ನ ಉಳಿಸಿ. ಸಂಕಲ್ಪಗಳನ್ನ ಉಳಿಸಿದ್ರೆ ಸಮಯ, ಮಾತು ಎಲ್ಲವೂ ಸ್ವತಃ ಉಳಿತಾಯ ಆಗುತ್ತೆ. अव्यक्त इशारे, कर्मातीत अर्थात कर्म के किसी भी बंधन में स्पर्श से न्यारे. ಕರ್ಮಾತೀತ ಅಂದ್ರೆ ಕರ್ಮದ ಯಾವುದೇ ಬಂಧನದ ಸ್ಪರ್ಶ, ಟಚ್ಚು ಇಲ್ಲ. ಕರ್ಮದ ಬಂಧನದ ಸ್ಪರ್ಶದಿಂದನೂ ನ್ಯಾರ. ऐसा ही अनुभव बढ़ता रहे, कोई भी कार्य स्पर्श न करे और करने के बाद जो रिजल्ट निकलती है उसका भी ಸ್ಪರ್ಶ ನ ಹೋ. ನಾವೇ ಹೇಳ್ತಾರೆ, ಈ ತರ ಅನುಭವ ನಿಮಗೆ ಹೆಚ್ಚಬೇಕು. ಯಾವುದೇ ಕಾರ್ಯ ನಿಮ್ಮನ್ನ ಟಚ್ ಮಾಡಬಾರ್ದು, ಯಾವುದೇ ಕರ್ಮ ಆತ್ಮಕ್ಕೆ ಟಚ್ ಮಾಡಬಾರ್ದು, ಅಂಟ್ಕೋಬಾರ್ದು. ಕರ್ಮ ಮಾಡಿದ ಮೇಲೆ ಅದರ ರಿಸಲ್ಟುನು ನಿಮ್ಮನ್ನ ಟಚ್ ಮಾಡಬಾರ್ದು. ಅದು ಸಫಲತೆನೋ ಅಸಫಲತೆನೋ ಅದರ ಪ್ರಭಾವನೂ ನಿಮಗೆ ಆಗ್ಬಾರ್ದು. ಬಿಲ್ಕುಲ್ ಹಿ ನ್ಯಾರಾಪನ್ ಅನುಭವ ಹೋತಾ ರಹೆ. ಬಿಲ್ಕುಲ್ ನಿಮ್ಮಲ್ಲಿ ಆ ನಿರ್ಲಿಪ್ತತೆ ಅನುಭವ ಆಗ್ಬೇಕು. ಕರ್ಮ, ಕರ್ಮದ ಫಲ, ಒಳ್ಳೆದು ಕೆಟ್ಟದ್ದು ಯಾವುದು ಆತ್ಮನ ಟಚ್ ಮಾಡಬಾರ್ದು. ಜೈಸೆ ಕಿ ದೂಸರೆ ಕೋಯಿನೇ ಖರಾಯ ಅವ್ರ ಮೇನೆ ಕಿಯ. ಈ ತರ ಅನುಭವ ಆಗ್ಬೇಕು. ನನ್ನಿಂದ ಯಾರೋ ಮಾಡಿಸ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದೀನಿ ಅಂದ್ರೆ ನಿಮಿತ್ತ ಮಾತ್ರ. ಯಾಕೆಂದ್ರೆ ಇಲ್ಲಿ ಬಾಬೋರ್ ಶ್ರೀಮತ ಇದೆ. ಎಲ್ಲ ಮಾಡ್ಬಿಟ್ಟು ಮನುಷ್ಯ ಹೇಳ್ತಾರಲ್ಲ ಎಲ್ಲ ಭಗವಂತನೇ ಮಾಡಿಸೋದು, ಹಂಗಲ್ಲ. ಬಾಬೋರ ಶ್ರೀಮತ. ಏನ್ ಮಾಡಿಸ್ತಾ ಇದ್ದಾರೆ, ಮಾಡಿಸೋರು ಮಾಡಿಸ್ತಾ ಇದ್ದಾರೆ, ನಾನ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ನಿಮಿತ್ बनने में ही न्यारापन अनुभव हो, जो कुछ बीता फुल स्टॉप लगाकर न्यारे बन जाओ. ನಿಮಿತ್ತ ಆಗೋದ್ರಲ್ಲೇ ನಿರ್ಲಿಪ್ತತೆಯ ಅನುಭವ ಆಗುತ್ತೆ. ಏನೆಲ್ಲ ಕಳೆದೋಗಿದೆ ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟು ನ್ಯಾರಾಗಿ, ಕಳೆದೋಗಿರೋದು ಏನೇ ಕಳೆದೋಗಿದೆ ಎಲ್ಲದಕ್ಕೂ ಫುಲ್ ಸ್ಟಾಪ್. ಏಕೆಂದ್ರೆ ಡ್ರಾಮಾ ಅನುಸಾರದೇ ಎಲ್ಲವೂ ನಡೆಯುತ್ತಲ್ಲ. ಅದರಿಂದ ಕರ್ಮಾತೀತ ಸ್ಥಿತಿ ಅಂದ್ರೆ ಯಾವುದೇ ಬಂಧನ ಆತ್ಮವನ್ನ ಸ್ಪರ್ಶ ಮಾಡ್ಬೋದು. ಕರ್ಮ, ಕರ್ಮದ ಫಲ ಯಾವುದು ಬಿಲ್ಕುಲ್ ನ್ಯಾರ ಸ್ಥಿತಿ. ಈ ತರ ಅನುಭವ ಮಾಡಿ ಬಾಬೋರ್ ಮಾಡಿಸೋರು ನಾನು ನಿಮಿತ್ತ ಆತ್ಮದ ಮೂಲಕ ಮಾಡಿಸ್ತಾ ಇದ್ದಾರೆ, ನಾನು ನಿಮಿತ್ತವಾಗಿ ಮಾಡ್ತಾ ಇದ್ದೀನಿ. ಆ ನ್ಯಾರಾಪನ್, ಯಾರೋ ಮಾಡಿಸ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದೀನಿ. ಏನು ಕಳೆದೋಗಿದೆ ಫುಲ್ ಸ್ಟಾಪ್. ಫುಲ್ ಸ್ಟಾಪ್ ಇಟ್ಟು ನೀವು ಮುಂದೆ ಹೋಗಿ ನ್ಯಾರ ಆಗಿ. ಬಾಬೋರ್ ಬಂದಿರೋದೇ ಬೇಹದ್ದಿನ ಆಸ್ತಿ ಕೊಡ್ಲಿಕ್ಕೆ. ನೀವು ಪ್ರೀತಿಯಿಂದ ಬಾಬೋರ್ ನೆನ್ಪು ಮಾಡಿ ಆವಾಗಲೇ ಪಾವನರಾಗ್ತೀರಿ. ಸಮಯ ಸಮೀಪ ಬಂದಿದೆ, ಇವೆಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ನಾವೇ ಹೇಳ್ತಾರೆ, ನೀವು ಮಕ್ಕಳೀಗ ಆತ್ಮ ಅಭಿಮಾನಿಯಾಗಿ ಒಬ್ಬ ತಂದೆಯ ನೆನಪಲ್ಲಿ ಅತೀಂದ್ರಿಯ ಸುಖದ ಅನುಭವ ಮಾಡಿ. ಏಕೆಂದ್ರೆ ಇದು ಅಂತಿಮ ವಿನಾಶದ ಸಮಯ. ಇದು ಒಂದೊಂದು ದಿನ ಕಳತಾ ಹೋದ್ರು ನಾವು ಸತ್ಯುಗಕ್ಕೆ ಹತ್ರ ಹೋಗ್ತೀವಿ, ಕಲಿಯುಗ ಸಮಾಪ್ತಿ ಕಡೆ ಹೋಗುತ್ತೆ. ಈಗ ಎಲ್ಲರಿಗೂ ಸಂದೇಶ ತಲುಪುತ್ತೆ. ಇನ್ನೂ ಅನೇಕ ಆತ್ಮಗಳು ಬರ್ತಾರೆ, ಸನ್ಯಾಸಿಗಳು, ರಾಜ ಮನೆತನದವರು ಎಲ್ಲರೂ ಬಾಬೋರ ಹತ್ರ ಬರ್ತಾರೆ. ಎಲ್ಲದ್ರ ಮೂಲಕನೂ ಸಂದೇಶ ಸಿಗುತ್ತೆ, ಎಲ್ರಿಗೂ ಸಿಗುತ್ತೆ ಸಂದೇಶ. ಬಾಕಿ ಸಾಕ್ಷಾತ್ಕಾರದಿಂದನೋ ಮಾಧ್ಯಮದಿಂದನೋ ಹೇಗಾದ್ರೂ ಸಿಗುತ್ತೆ. ಆದ್ರೆ ನೀವು ಬಾಬೋರ ನೆನಪು ಮಾಡಿ, ಬಾಬೋರೊಬ್ಬರೇ ಈ ಮಕ್ಕಳಿಗೆ ಸರ್ವಶ್ರೇಷ್ಠ ಪ್ರಾಪ್ತಿಯನ್ನ ಕೊಡುವಂಥವ್ರು. ನೆನಪು ಕೇವಲ ಒಬ್ಬ ತಂದೆದು ಮಾತ್ರ ಮಾಡಿ. ಏಕೆಂದ್ರೆ ಆತ್ಮ ಅಭಿಮಾನಿ ಆದ್ರೇನೆ ಪುರುಷಾರ್ಥದಲ್ಲಿ ವೇಗ ಬರುತ್ತೆ. ಬಾಬೋರ ಆಜ್ಞೆಯಂತೆ ನಡೆದು ಪಾವನರಾಗಿ ಎಲ್ಲರಿಗೂ ಬಾಬೋರ್ ಸಂದೇಶ ಕೊಡೋ ಪರಿಚಯ ಕೊಡಿ. ಅಂತಿಮ ಆಹಾಕಾರದ ದೃಶ್ಯಗಳನ್ನೆಲ್ಲ ನೋಡ್ಬೇಕಂದ್ರೆ ಅಷ್ಟೊಂದು ಮಹಾವೀರರಾಗಿ. ಓಂ ಶಾಂತಿ.